रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम् गोष्पदीकृतवारीशं मशकीकृतराक्षसं रामायणमहामाला रत्नं वन्दे नीलात्मजम् वैदेही सहितं सुरद्रुमतले हैमे महामण्डपे मध्ये पुष्पकमासने मणिमये वीरासने संस्थितम् अग्रे वाचयति प्रभञ्जनसुते तत्त्वं मुनिभ्यः परम् व्याख्यान्तं भरतादिभिः परिवृतं रामं भजे श्यामलम् वाल्मीकिगिरिसम्भूता रामाम्भोनिधिसङ्गता श्रीमद् रामायणी गङ्गा पुनाति भुवनत्रयम् वाल्मीकिर्मुनिसिंहस्य कवितावनचारिणः शृण्वन् रामकथानादं को न याति ಪರಾಂ ಗತಿಂ. ಇಂದಿನ ವಾಲ್ಮೀಕಿ ರಾಮಾಯಣದ ಪ್ರತಿಸರ್ಗಾನುಸಂಧಾನದಲ್ಲಿ ಬಾಲಕಾಂಡದ 57ನೆಯ ಸರ್ಗದಿಂದ 63ನೆಯ ಸರ್ಗದವರೆಗೆ ನಾವು ಅನುಸಂಧಾನ ಮಾಡಲಿಕ್ಕಿದ್ದೇವೆ. ಆರಂಭದ 2 ಸರ್ಗದ ಸರ್ಗಾನುಸಂಧಾನವನ್ನು ನಡೆಸಿಕೊಡಬೇಕು ಅಂತ ಹೇಳಿ ಡಾಕ್ಟರ್ ಶ್ರೀಕೃಷ್ಣ ಭಟ್ರಲ್ಲಿ ಕೇಳ್ಕೊಳ್ತೇವೆ. ನಮಸ್ಕಾರ. ಕೌಶಿಕ ಮಹಾರಾಜ ವಿಶ್ವಾಮಿತ್ರನಾಗುವುದಕ್ಕೆ ಪೂರ್ವದಲ್ಲಿ ವಸಿಷ್ಠಾಶ್ರಮಕ್ಕೆ ಬಂದು ಅಲ್ಲಿ ಆತಿಥ್ಯವನ್ನು ಸ್ವೀಕರಿಸಿದ್ದು ಮತ್ತೆ ಧೇನುವಿನ ಕಾರಣಕ್ಕಾಗಿ ನಡೆದ ಸಂಘರ್ಷವನ್ನು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ. ಆ ಬಳಿಕ ವಸಿಷ್ಠರ ಮುಂದೆ ಅವರ ಬ್ರಹ್ಮ ವರ್ಚಸ್ಸಿನ ಮುಂದೆ, ಬ್ರಹ್ಮದಂಡದ ಮುಂದೆ ತನಗಾದ ಅಪಮಾನವನ್ನ ನೆನೆಸಿಕೊಂಡು ವಿಶ್ವಾಮಿತ್ರರು ಬಹಳಷ್ಟು ನೊಂದುಕೊಳ್ತಾರೆ, ತಳಮಳಗೊಳ್ತಾರೆ, ಕುದಿಗೊಳ್ತಾರೆ ಅಂತರಂಗದಲ್ಲಿ. ಈ ಕಥೆಯನ್ನ ಮುಂದೆ ಶತಾನಂದರು 57ನೇ ಸರ್ಗದಲ್ಲಿ ಮುಂದುವರಿಸ್ತಾರೆ. ರಾಮನಲ್ಲಿ ಮಾತನಾಡ್ತಾ ಹೇಳ್ತಾರೆ, ವಿಶ್ವಾಮಿತ್ರರಿಗೆ ತಮಗಾದಂತಹ ಸೋಲನ್ನು ನೆನೆಸಿ ಬಹಳಷ್ಟು ವ್ಯಥೆಯಾಯಿತು. ಅವರು ನಿಟ್ಟುಸಿರು ಬಿಡ್ತಾ ಇರ್ತಾರೆ. ವಸಿಷ್ಠರ ಜೊತೆಯಲ್ಲಿ ವೈರವನ್ನು ಸಾಧಿಸಬೇಕು ಎನ್ನುವ ದೃಷ್ಟಿಯಿಂದ ತಮ್ಮ ರಾಣಿಯರ ಜೊತೆಯಲ್ಲಿ ದಕ್ಷಿಣ ದಿಕ್ಕಿಗೆ ಹೋಗಿ ಘೋರವಾದ ತಪಸ್ಸನ್ನು ಆಚರಣೆ ಮಾಡ್ತಾರೆ. ಮನಸ್ಸನ್ನು ನಿಗ್ರಹಿಸಿ ಕೇವಲ ಫಲಗಳನ್ನು ಮಾತ್ರ ಆಹಾರವಾಗಿ ಸ್ವೀಕರಿಸ್ತಾ ಇರ್ತಾರೆ. ಹೀಗೆ ತಪಸ್ಸಿನಲ್ಲಿ ತೊಡಗಿರುತ್ತಾ ಅವರು ಹವಿಷ್ಯಂದ, ಮಧುಷ್ಯಂತ, ದೃಢನೇತ್ರ ಎಂಬ 3 ಪುತ್ರರನ್ನ ಪಡೆಯುತ್ತಾರೆ. ಸುಮಾರು 1,000 ವರ್ಷಗಳು ಪೂರ್ಣವಾಗ್ತವೆ. ಇದಾದ ಮೇಲೆ ಬ್ರಹ್ಮದೇವ ವಿಶ್ವಾಮಿತ್ರರ ತಪಸ್ಸನ್ನು ಮೆಚ್ಚಿ ಅನುಗ್ರಹ ರೂಪವಾಗಿ ಪ್ರತ್ಯಕ್ಷನಾಗ್ತಾನೆ. ಪ್ರಕಟನಾಗ್ತಾ ವಿಶ್ವಾಮಿತ್ರರನ್ನು ಉದ್ದೇಶಿಸಿ, ತಪಸ್ಸನ್ನಾಚರಿಸಿದ ನೀನು ಎಲ್ಲ ರಾಜರ್ಷಿಗಳನ್ನು ಮೀರಿಸಿದ್ದೀಯೇ, ನಿನ್ನನ್ನು ರಾಜರ್ಷಿ ಎಂಬ ಹಾಗೆ ನಾವು ಪರಿಗಣಿಸ್ತೇವೆ ಎಂದು ಹೇಳಿ ಮರೆಯಾಗ್ತಾನೆ. ಅದನ್ನು ಕೇಳಿದ ವಿಶ್ವಾಮಿತ್ರರಿಗೆ ನಾಚಿಕೆಯಾಗ್ತದೆ. ಆ ನಾಚಿಕೆಯಿಂದ ತಲೆ ತಗ್ಗಿಸಿಕೊಳ್ತಾರೆ. ಖಿನ್ನರಾಗಿ ನಿಟ್ಟುಸಿರು ಬಿಡುತ್ತಾ ತಮ್ಮಲ್ಲೇ ತಾವು ಯೋಚಿಸ್ತಾರೆ, ಇಷ್ಟು ಘೋರವಾದ ತಪಸ್ಸನ್ನು ಆಚರಿಸಿದರೂ ಕೂಡ ಇವರೆಲ್ಲರೂ ನನ್ನನ್ನು ರಾಜಋಷಿ ಎಂದಷ್ಟೇ ಪರಿಗಣಿಸುತ್ತಿದ್ದಾರೆ. ನನ್ನ ತಪಸ್ಸಿನ ಫಲವಾಗಿ ನನಗೆ ದೊರಕಬೇಕಾದ್ದು ಇದಲ್ಲ ಎನ್ನುವಂತೆ ತಾನು ನಿಶ್ಚಯಿಸಿಕೊಳ್ತಾರೆ. ಮತ್ತೆ ಇನ್ನೂ ಮಹತ್ತರವಾದ ತಪಸ್ಸಿನಲ್ಲಿ ತೊಡಗಿಕೊಳ್ತಾರೆ. ಇದೇ ವೇಳೆಗೆ ಇಕ್ಷ್ವಾಕು ವಂಶದಲ್ಲಿ ತ್ರಿಶಂಕು ಎನ್ನುವಂತಹ ಒಬ್ಬ ಸತ್ಯವಾದಿಯಾದ ರಾಜನಿರ್ತಾನೆ. ಅವನಿಗೆ ಯಾಗ ಮಾಡಬೇಕು ಎನ್ನುವಂತಹ ಅಪೇಕ್ಷೆ ಹುಟ್ಟುತ್ತದೆ. ತ್ರಿಶಂಕು ರೀತಿ ವಿಖ್ಯಾತ ಇಕ್ಷ್ವಾಕು ಕುಲವರ್ಧನ ತಸ್ಯ ಬುದ್ಧಿ ಸಮುತ್ಪನ್ನ ಯಜೇಯಂ ಇತಿ ರಾಘವ ಎನ್ನುವಂತೆ ಅವನ ಯಜ್ಞದ ಕಾಮನೆಯ ಕುರಿತಂತೆ ಶತಾನಂದರು ಹೇಳ್ತಾರೆ. ಆ ರಾಜನಾದಂತಹ ತ್ರಿಶಂಕುವಿಗೆ ಒಂದು ವಿಚಿತ್ರವಾದಂತಹ ಬಯಕೆ. ಅದೇನು ಕೇಳಿದರೆ, ದೇವತೆಗಳ ವಾಸಸ್ಥಾನವಾದಂತಹ ಸ್ವರ್ಗಲೋಕಕ್ಕೆ ತಾನು ಸಶರೀರನಾಗಿ ಹೋಗಬೇಕು ಎನ್ನುವಂತೆ ತಾನು ತನ್ನ ಬಯಕೆಯನ್ನು ತನ್ನ ಕುಲಪುರೋಹಿತರಾದಂತಹ ವಸಿಷ್ಠರ ಮುಂದೆ ತೋಡಿಕೊಳ್ತಾನೆ. ತನ್ನ ಹಂಬಲವನ್ನು ಹೇಳಿಕೊಳ್ತಾನೆ. ವಸಿಷ್ಠರು ಇದನ್ನು ತಿಳಿದು ತಾವು ಯೋಚಿಸ್ತಾ ಹೇಳ್ತಾರೆ, ಇದು ನಿನ್ನಿಂದ ಸಾಧ್ಯವಾಗುವ ವಿಚಾರವಲ್ಲ ಎನ್ನುವಂತೆ ಹೇಳಿ ಅವನ ಆಸೆಗೆ ತಣ್ಣೀರನ್ನು ಎರಚಿ ಬಿಡ್ತಾರೆ. ಇದರಿಂದ ತ್ರಿಶಂಕುವಿಗೆ ಅಸಮಾಧಾನವಾಗ್ತದೆ. ತ್ರಿಶಂಕು
ತನ್ನ ಕಾರ್ಯವನ್ನು ಸಾಧಿಸಲೇಬೇಕು ಎನ್ನುವ ಹಾಗೆ ವಸಿಷ್ಠರನ್ನು ಬಿಟ್ಟು ದಕ್ಷಿಣ ದಿಕ್ಕಿನತ್ತ ಸಾಗ್ತಾನೆ. ಹೀಗೆ ಸಾಗ್ತಾ ಇರಬೇಕಿದ್ರೆ ವಸಿಷ್ಠರ 100 ಮಂದಿ ಪುತ್ರರು ವಾಸಿಷ್ಠರು ದಕ್ಷಿಣ ದಿಕ್ಕಿನಲ್ಲಿ ದೀರ್ಘಕಾಲದಿಂದ ತಪಸ್ಸನ್ನು ಆಚರಿಸ್ತಾ ಇರ್ತಾರೆ. ಅವರನ್ನ ತ್ರಿಶಂಕು ರಾಜ ಕಾಣ್ತಾನೆ. ಹೀಗೆ ಕಂಡವನೇ ಆತ ಗುರುಪುತ್ರರಿಗೆ ವಿಧಿವತ್ತಾಗಿ ಅಭಿವಾದನೆಯನ್ನು ಸಲ್ಲಿಸುತ್ತಾನೆ. ಅವನು ಸಂಕೋಚಗೊಂಡು ತಲೆ ತಗ್ಗಿಸಿ ಕೈ ಮುಗಿದುಕೊಂಡು ಬೇಡ್ತಾನೆ, ಮಹಾಪುರುಷರೇ, ನಿಮಗೆ ನಾನು ಶರಣಾಗಿದ್ದೇನೆ. ನೀವು ನಮ್ಮ ವಂಶಕ್ಕೆ ಗುರುಗಳಿದ್ದೀರಿ. ನನಗೊಂದು ಹಂಬಲ ಇದೆ. ಸ್ವರ್ಗಲೋಕಕ್ಕೆ ಸಶರೀರನಾಗಿ ಸಾಗಬೇಕು ಎನ್ನುವ ಹಾಗೆ. ಅದಕ್ಕೆ ಬೇಕಾದಂತಹ ಯಜ್ಞವನ್ನು ಮಾಡುವುದಕ್ಕೆ ವಸಿಷ್ಠರು ನಿರಾಕರಿಸಿದ್ದಾರೆ. ಗುರುಪುತ್ರರಾದ ನಿಮ್ಮಲ್ಲಿ ನಾನು ತಲೆಬಾಗಿ ವಿನಮ್ರನಾಗಿ ಬೇಡಿಕೊಳ್ತಾ ಇದ್ದೇನೆ. ನೀವು ತಪೋನಿಷ್ಠರಾದಂತಹ ಬ್ರಾಹ್ಮಣರು, ಆದ್ದರಿಂದ ನೀವೆಲ್ಲರೂ ಜೊತೆಯಾಗಿ ದಯವಿಟ್ಟು ನನ್ನಿಂದ ಅಂತಹ ಯಾಗವೊಂದನ್ನು ಮಾಡಿಸಿ ಆ ಮೂಲಕವಾಗಿ ನಾನು ಸಶರೀರನಾಗಿ ದೇವಲೋಕಕ್ಕೆ ಸಾಗುವಂತೆ ಆಗಬೇಕು. ವಸಿಷ್ಠರು ನಿರಾಕರಿಸಿದ್ದರಿಂದ ನಾನು ನಿಮ್ಮನ್ನು ಸೇರಿದೆ. ನನಗೆ ಬೇರೆ ಗತಿ ಇಲ್ಲ. ಆದ್ದರಿಂದ ವರ್ಚಸ್ವಿಗಳಾದ ತಪಸ್ವಿಗಳಾದ ನಿಮಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ಆದ್ದರಿಂದ ಪುರೋಹಿತರಾದ ನೀವೇ ನಮಗೆ ದಾರಿ ತೋರಿಸಬೇಕು ಎನ್ನುವಂತೆ ಬೇಡಿಕೊಳ್ತಾನೆ. ಇಲ್ಲಿಗೆ 57ನೇ ಸರ್ಗ ಪೂರ್ಣವಾಗ್ತದೆ. ಮುಂದೆ 58ನೇ ಸರ್ಗ. ಶತಾನಂದರು ಕಥೆಯನ್ನ ಮುಂದುವರಿಸ್ತಾರೆ. ತ್ರಿಶಂಕು ರಾಜನ ಈ ಮಾತನ್ನು ಕೇಳಿ ವಸಿಷ್ಠರ 100 ಮಂದಿ ಪುತ್ರರಿಗೂ ಕೂಡ ಸಿಟ್ಟು ಬರ್ತದೆ. ಸಿಟ್ಟಿನಿಂದ ಹೇಳ್ತಾರೆ, ಬುದ್ಧಿಹೀನನಾದ ನೀನು ಏನನ್ನಾಡುತ್ತಿರುವೆ? ಗುರುಗಳು ಸತ್ಯವಾದಿಗಳಿದ್ದಾರೆ. ಅವರು ಸಾಧ್ಯವಿಲ್ಲವೆಂದು ಹೇಳಿದ ಮೇಲೆ ಆ ಕಾರ್ಯವನ್ನು ನಾವಾದರೂ ಹೇಗೆ ಮಾಡುವುದಕ್ಕೆ ಸಾಧ್ಯ? ಆದ್ದರಿಂದ ಗುರುವನ್ನು ನೀನು ಅತಿಕ್ರಮಿಸಿ ವ್ಯವಹರಿಸಿದ್ದೀಯೇ. ಇಕ್ಷ್ವಾಕು ವಂಶದವರಿಗೆ ಪುರೋಹಿತರು ವಸಿಷ್ಠರು. ಎಂದಿಗೂ ಶಿಷ್ಯನಿಗೆ ಗುರುವೇ ಪರಮಗತಿ. ಆದರೆ ನೀನು ಅವರನ್ನು ಬಿಟ್ಟು ಇನ್ನೊಬ್ಬರನ್ನು ಆಶ್ರಯಿಸುವುದಕ್ಕೆ ಮುಂದಾಗಿದ್ದೀಯೇ. ವಸಿಷ್ಠರು ಸಾಧ್ಯವಿಲ್ಲ ಎಂದ ಮೇಲೆ ಆ ಯಾಗವನ್ನು ನಾವು ಮಾಡಿಸುವುದಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಅವಿವೇಕಿಯಾದ ನೀನು ಈ ಬಯಕೆಯನ್ನು ಬಿಟ್ಟು ನಿನ್ನ ಪುರವನ್ನು ಸೇರಿಕೋ. ವಸಿಷ್ಠರು 3 ಲೋಕಗಳಿಗೂ ಕೂಡ ಯಾಗ ಮಾಡಿಸಲು ಸಮರ್ಥರಾದವರು. ಅಂಥವರನ್ನು ನಾವು ಅಪಮಾನ ಮಾಡಿದಂತಾಗ್ತದೆ. ಇದು ಸರಿಯಲ್ಲ. ಆದ್ದರಿಂದ ವಿವೇಕಿಯಾಗಿ ವರ್ತಿಸು ಎನ್ನುವಂತೆ ಉಪದೇಶ ಮಾಡ್ತಾರೆ. ತ್ರಿಶಂಕು ಮಹಾರಾಜ ಅಷ್ಟಕ್ಕೆ ಸುಮ್ಮನಾಗದೆ ಮತ್ತೆ ಮುಂದುವರಿದು ಹೇಳ್ತಾನೆ, ಮಹಾ ತಪಸ್ವಿಗಳೇ, ಗುರುಗಳು ತಿರಸ್ಕರಿಸಿದರು. ಗುರುಪುತ್ರರಾದ ನೀವು ತಿರಸ್ಕರಿಸಿದ್ರಿ. ಇನ್ನು ನನಗೆ ಯಾರು ಗತಿ? ಹಾಗೆಂದು ನಾನು ಇಷ್ಟಕ್ಕೆ ಸುಮ್ಮನಾಗುವುದಿಲ್ಲ. ನಿಮಗೆ ಮಂಗಳವಾಗಲಿ. ನಾನು ಬೇರೆ ಮಾರ್ಗವನ್ನು ಹುಡುಕುತ್ತೇನೆ ಎನ್ನುವಂತೆ ಹೇಳ್ತಾನೆ. ಹೀಗೆ ಹೇಳಿದಾಗ ವಸಿಷ್ಠ ಪುತ್ರರು ಕ್ರುದ್ಧರಾಗ್ತಾರೆ. ಕೋಪದಿಂದ ನೀನು ಚಾಂಡಾಲನಾಗು ಎನ್ನುವ ಹಾಗೆ ಶಾಪವನ್ನು ಕೊಡ್ತಾರೆ. ಇಷ್ಟು ಹೇಳಿ ಅವರು ಆಶ್ರಮವನ್ನು ಸೇರ್ತಾರೆ. ರಾತ್ರಿ ಕಳೆಯುತ್ತದೆ. ಮಾರನೇ ದಿನ ನೋಡಬೇಕಿದ್ರೆ ರಾಜನು ತನ್ನ ಮೈಬಣ್ಣವೆಲ್ಲ ಬದಲಾಗಿ ಆತನು ಚಾಂಡಾಲನಾಗಿರ್ತಾನೆ. ಅಥ ರಾತ್ರ್ಯಾಂ ವ್ಯತೀತಾಯಾಂ ರಾಜ ಚಂಡಾಲತಾಂಗತಃ ನೀಲವಸ್ತ್ರಧರೋ ನೀಲಃ ಪುರುಷೋ ಧ್ವಸ್ತ ಮೂರ್ಧಜಃ ಚಿತ್ಯಮಾಲ್ಯಾನುಲೇಪಶ್ಚ ಆಯಸಾಭರಣೋಭವತ್ ತಂ ದೃಷ್ಟ್ವಾ ಮಂತ್ರಿಣಃ ಸರ್ವೇ ತ್ಯಕ್ತ್ವಾ ಚಂಡಾಲರೂಪಿಣಂ. ಮುಂದೆ ಆತನ ಸ್ವರೂಪವೇ ಬದಲಾಗಿತ್ತು. ಮೈಯೆಲ್ಲ ಕಪ್ಪಾಗಿರ್ತದೆ. ಮೈಯಲ್ಲಿ ತೊಟ್ಟಿದ್ದಂತಹ ಬಟ್ಟೆಯೂ ಕೂಡ ಕಪ್ಪು ಬಣ್ಣಕ್ಕೆ ತಿರುಗಿರ್ತದೆ. ಒರಟಾದಂತಹ ಚರ್ಮ, ಹರುಕಾದ ತಲೆಕೂದಲು, ಸ್ಮಶಾನಕ್ಕೆ ಯೋಗ್ಯವಾದಂತಹ ಹೂವು, ಅನುಲೇಪನ ಮಾತ್ರವಲ್ಲ, ತೊಟ್ಟಿದ್ದ ಆಭರಣಗಳೆಲ್ಲವೂ ಕೂಡ ಕಬ್ಬಿಣದವು ಆಗಿ ಹೋದವು. ಹೀಗೆ ಚಾಂಡಾಲನಾಗಿ ಕುರೂಪಿಯಾಗಿದ್ದಂತಹ ತ್ರಿಶಂಕುವನ್ನು ಕಂಡು ಅವನ ಜೊತೆಗಿದ್ದಂತಹ ಮಂತ್ರಿಗಳು, ಪುರಜನರು ಕೂಡ ಹೆದರಿದರು, ಓಡಿ ಹೋದರು. ಮಾರನೇ ದಿನ ರಾಜನು ಒಂಟಿಯಾಗ್ತಾನೆ. ಆದರೆ ಧೈರ್ಯವನ್ನು ಕಳೆದುಕೊಳ್ಳುವುದಿಲ್ಲ. ತನ್ನ ಬಯಕೆಯನ್ನು ಈಡೇರಿಸುವುದಕ್ಕೆ ಬೇಕಾಗಿ ಆತ ಹಗಲಿರುಳು ಒಳಗೊಳಗೆ ಕುದಿಕೊಳ್ಳುತ್ತಾ ಮುಂದೆ ಸಾಗುತ್ತಾನೆ ತನ್ನ ಕಾರ್ಯ ಸಾಧನೆಗೆಂದು. ಹೀಗೆ ಸಾಗಿದವನೇ ಮಹಾತಪಸ್ವಿಗಳಾದ ವಿಶ್ವಾಮಿತ್ರ ಮಹರ್ಷಿಗಳ ಸಮೀಪಕ್ಕೆ ಬರ್ತಾನೆ. ಪರಮ ಧಾರ್ಮಿಕರಾದ ವಿಶ್ವಾಮಿತ್ರ ಮುನಿಗಳಿಗೆ ಚಂಡಾಲ ರೂಪಿಯಾದಂತಹ ತ್ರಿಶಂಕುವನ್ನು ಕಂಡಾಗ ಇವನು ಯಾರೆನ್ನುವ ಅರಿವು ಉಂಟಾಯಿತು. ಮಾತ್ರ ಅಲ್ಲ, ಅವರ ಮನಸ್ಸು ಕರಗಿತು. ಅವರು ಮರುಕದಿಂದ
ರಾಜನನ್ನ ಕರೆದು ಮಾತನಾಡ್ತಾರೆ. ನಿನಗೆ ಶುಭವಾಗಲಿ, ಮಂಗಳವಾಗಲಿ. ನೀನು ನನ್ನ ಬಳಿಗೆ ಬರಬೇಕಿದ್ರೆ ಏನೋ ಮಹದುದ್ದೇಶ ಇರಲೇಬೇಕು. ಆದ್ದರಿಂದ ಬಂದ ಉದ್ದೇಶವನ್ನು ತಿಳಿಸು. ನೀನು ಯಾವ ಕಾರಣಕ್ಕೆ ಕ್ಷತ್ರಿಯನಾಗಿದ್ದವನು ಚಂಡಾಲನಾಗಿ ಬಿಟ್ಟೆ ಎನ್ನುವ ಹಾಗೆ ಕೇಳುತ್ತಾರೆ. ಇದನ್ನು ಕೇಳಿದಾಗ ತ್ರಿಶಂಕು ವಿನಯಪೂರ್ವಕವಾಗಿ ಮಾತನಾಡ್ತಾನೆ. ಮಹಾತ್ಮರೇ, ಸಶರೀರನಾಗಿ ಸ್ವರ್ಗವನ್ನು ಸೇರಬೇಕು ಎನ್ನುವುದು ನನ್ನ ಬಯಕೆ. ಅದಕ್ಕಾಗಿ ನಾನು ವಿಧಿವತ್ತಾಗಿ ಗುರುಗಳಾದಂಥ ವಸಿಷ್ಠರನ್ನು ಯಾಚಿಸಿಕೊಂಡೆ. ಆದರೆ ಅವರು ಒಲ್ಲೆ ಎಂದಾಗ ಅವರ ಮಕ್ಕಳನ್ನು ನಾನು ಬೇಡಿಕೊಂಡೆ. ಅವರು ನಿರಾಕರಿಸಿದ್ದು ಮಾತ್ರವಲ್ಲ, ನನಗೆ ಅನಿಷ್ಟಕರವಾದಂತಹ ಈ ಶಾಪವನ್ನು ಕೊಟ್ಟಿದ್ದಾರೆ, ಚಾಂಡಾಲತ್ವ ಪ್ರಾಪ್ತವಾಗುವ ಹಾಗೆ. ನನಗೆ ಇನ್ನಾವ ಮಾರ್ಗವೂ ಇಲ್ಲ. ನಿಮ್ಮ ಎದುರು ನಾನು ಕ್ಷತ್ರಿಯ ಧರ್ಮದ ಮೇಲೆ ಆಣೆ ಇಟ್ಟು ಹೇಳ್ತೇನೆ, ಎಂತಹ ಕಷ್ಟ ಬಂದರೂ ಕೂಡ ನಾನು ಸುಳ್ಳು ಹೇಳಿದವನಲ್ಲ, ಮುಂದೆ ಸುಳ್ಳು ಹೇಳತಕ್ಕವನಲ್ಲ. ನಾನು ಇದು ಮೊದಲು ನಾನಾ ಬಗೆಯ ಧಾರ್ಮಿಕವಾದ ಕರ್ಮಗಳಲ್ಲಿ, ಯಜ್ಞಗಳಲ್ಲಿ ಕೈಗೊಂಡವನಿದ್ದೇನೆ. ನನ್ನ ಪ್ರಜೆಗಳೆಲ್ಲರನ್ನು ಕೂಡ ಧರ್ಮ ಮಾರ್ಗದಿಂದ ಪಾಲಿಸಿದವನಿದ್ದೇನೆ. ಗುರು ಹಿರಿಯರನ್ನು ಸದ್ಗುಣಗಳಿಂದ ನಾನು ನಡೆಸಿಕೊಂಡಿದ್ದೇನೆ. ಧರ್ಮ ಮಾರ್ಗದಲ್ಲಿ ಇದುವರೆಗೂ ನಡೆದುಕೊಂಡು ಬಂದಿದ್ದೇನೆ. ಈಗ ಒಂದು ಯಾಗವನ್ನು ಮಾಡಬೇಕೆಂದು ಬಯಸಿದರೆ ನನ್ನ ಗುರುಗಳು ಇಷ್ಟಪಡಲಿಲ್ಲ ಮಾತ್ರವಲ್ಲ, ಅವರು ನಿರಾಕರಿಸಿಕೊಂಡು ಅವರ ಮಕ್ಕಳು ನನ್ನನ್ನು ನಿರಾಕರಿಸಿದರು. ಆದ್ದರಿಂದ ನನಗೆ ಗುರು ಅಧಿಕವಲ್ಲ, ಪ್ರಪಂಚದಲ್ಲಿ ಧರ್ಮ ಅಧಿಕವಲ್ಲ, ದೈವವೇ ಅಧಿಕ ಎಂದು ತೋರುತ್ತಿದೆ. ಮಾತ್ರವಲ್ಲ, ಪುರುಷ ಪ್ರಯತ್ನವೆನ್ನುವುದೇ ವ್ಯರ್ಥ. ಸಕಲವನ್ನು ದೈವವು ದಮನಿಸಬಲ್ಲುದು. ದೈವವೇ ನನಗೆ ಗತಿಯಾಗಿದೆ, ಇನ್ನಾರೂ ಗತಿಯಿಲ್ಲ. ಸ್ವಾಮಿ, ನಾನು ಬಹಳಷ್ಟು ವ್ಯಥಿತನಾಗಿದ್ದೇನೆ. ತಮ್ಮ ಅನುಗ್ರಹವನ್ನು ಬಯಸಿ ಬಂದಿದ್ದೇನೆ. ತಾವು ಪ್ರಸನ್ನರಾಗಬೇಕು. ದುರ್ದೈವದಿಂದ ನಾನು ಇದು ತನಕ ಏನೆಲ್ಲ ಪ್ರಯತ್ನವನ್ನು ಪಟ್ಟೆನೋ ಅದೆಲ್ಲವೂ ಕೂಡ ಸಫಲವಾಗದೆ ನಿಷ್ಫಲವಾಯಿತು. ತಮ್ಮನ್ನು ಬಿಟ್ಟು ನನಗೆ ಇನ್ನು ಯಾರೂ ಗತಿಯಿಲ್ಲ. ಆದ್ದರಿಂದ ಬೇರೆ ಯಾರು ನನ್ನನ್ನು ಕಾಪಾಡತಕ್ಕವರಿಲ್ಲ. ನನ್ನ ಪೌರುಷದಿಂದ, ನಿಮ್ಮ ಪೌರುಷದಿಂದ ನೀವು ದೈವತ್ವವನ್ನು ಅತ್ತ ತಳ್ಳಿ ನನಗೆ ಸ್ವರ್ಗಲೋಕವನ್ನು ಒದಗಿಸಿಕೊಡಬೇಕು, ಯಾಗವನ್ನು ಪೂರೈಸಿಕೊಡಬೇಕು ಎನ್ನುವ ಹಾಗೆ ವಿನಮ್ರನಾಗಿ ಬೇಡಿಕೊಳ್ತಾನೆ. ಇಲ್ಲಿಗೆ 58ನೇ ಸರ್ಗ ಸಂಪೂರ್ಣವಾಗ್ತದೆ. ಮುಂದಿನ ಭಾಗದ ಕಥಾನುಸಂಧಾನವನ್ನ ನಚಿಕೇತ ಹೆಗಡೆಯವರು ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ತೇನೆ. ನಮಸ್ಕಾರ. ಈಗಾಗಲೇ ವಸಿಷ್ಠರಲ್ಲಿ ಮತ್ತು ವಾಸಿಷ್ಠರಲ್ಲಿ ತಿರಸ್ಕೃತನಾಗಿ ಬಂದಂತಹ, ಖಿನ್ನ ಮನಸ್ಕನಾಗಿ ಬಂದಂತಹ ರಾಜನನ್ನ ವಿಶ್ವಾಮಿತ್ರರು ಪುರಸ್ಕರಿಸಿದ್ದಾರೆ. ನಿನ್ನ ಯಜ್ಞವನ್ನು ನಾನು ಮಾಡಿಕೊಳ್ತೇನೆ ಅನ್ನೋದಾಗಿ ಅವನಿಗೆ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಹಾಗೆ ಆಶ್ವಾಸನೆಯನ್ನ ಕೊಟ್ಟಂತಹ ವಿಶ್ವಾಮಿತ್ರರು ತಮ್ಮ ಶಿಷ್ಯಾದಿಗಳನ್ನೆಲ್ಲ ಕರೆದು ಹೇಳ್ತಾರೆ, ನೀವು ಪ್ರಪಂಚದ ಎಲ್ಲ ಮೂಲೆಗಳಿಗೂ ಹೋಗಿ ಶ್ರೇಷ್ಠರಾದಂತಹ, ವಿದ್ವಾಂಸರಾದಂತಹ, ಮಹತ್ತರವಾದಂತಹ ಪ್ರಭಾವವನ್ನು ಹೊಂದಿರತಕ್ಕಂತಹ ಯೋಗ್ಯರಾದಂತಹ ಋಷಿಮುನಿಗಳನ್ನ ಎಲ್ಲರನ್ನ ಸಹ ಕರೆದು ಬನ್ನಿ. ಅವರೆಲ್ಲರಿಗೂ ಸಹ ನನ್ನ ಒಂದು ಯಜ್ಞದಲ್ಲಿ ಭಾಗವಹಿಸುವ ಹಾಗೆ ತಿಳಿಸಿ ಅನ್ನುವುದಾಗಿ ಅವರನ್ನ ಕಳಿಸ್ತಾರೆ. ಹಾಗೆ ಅದರ ಜೊತೆಯಲ್ಲಿ ಅವರು ಇನ್ನೂ ಒಂದು ಮಾತನ್ನ ಅವರ ಶಿಷ್ಯರಿಗೆ ಹೇಳಿ ಕಳಿಸ್ತಾರೆ. ಏನು ಅಂದ್ರೆ, ಅಕಸ್ಮಾತ್ ಆಗಿ ಯಾರಾದರೂ ಸಹ ನಾನು ಮಾಡ್ತಾ ಇರುವಂತಹ ಈ ಯಜ್ಞದ ಬಗ್ಗೆ ಕೊಂಕು ಮಾತುಗಳನ್ನ ಆಡಿದರೆ ಅಥವಾ ಅಲ್ಲಸಲ್ಲದ ಮಾತುಗಳನ್ನ ಹೇಳಿದರೆ, ಅದನ್ನ ವಿರೋಧ ಮಾಡಿದರೆ ಅದನ್ನು ಸಹ ನನಗೆ ಬಂದು ಹೇಳಿ ಅನ್ನುವುದಾಗಿ ಅವರನ್ನ ಹೇಳಿ ಕಳಿಸ್ತಾರೆ. ಹಾಗೆ ಶಿಷ್ಯರು ಎಲ್ಲಾ ದಿಕ್ಕುಗಳಿಗೂ ಹೋಗ್ತಾರೆ. ಎಲ್ಲ ಮುನಿಗಳನ್ನೆಲ್ಲ ಕರೀತಾರೆ. ಅವರೆಲ್ಲ ಒಪ್ಪಿಕೊಂಡು ಬರ್ತಾರೆ. ಅಲ್ಲಿ ನಿಜವಾಗಿ ನಾವು ಮುಂದಿನ ಒಂದಷ್ಟು ಮಾತುಗಳನ್ನ ಗಮನಿಸಿದರೆ, ಈ ಉಳಿದಂತಹ ಋಷಿಗಳೆಲ್ಲ ಬಂದಂತಹದ್ದು ಬಹುಶಃ ವಿಶ್ವಾಮಿತ್ರರ ಮೇಲಿನ ಒಂದು ಭಯಕ್ಕೆ ಇರಬಹುದು ಅಂತಲೇ ಕಾಣ್ತದೆ. ವಿಶ್ವಾಮಿತ್ರರು ಮುಂದೆ ಎಲ್ಲಿಯಾದರೂ ತಾವು ಬರದೇ ಇದ್ರೆ ಶಾಪವನ್ನ ಕೊಟ್ಟಾರಿಯೇ ಅನ್ನುವಂತಹ ಒಂದು ಭಾವನೆಯಿಂದಲೇ. ಆದ್ರೆ ಇವರೆಲ್ಲ ಬರುವಂತಹ ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ಘಟನೆ ಸಂಭವಿಸ್ತದೆ. ಏನು ಅಂದ್ರೆ, ಮಹೋದಯ ಅನ್ನುವಂತಹ ಒಬ್ಬ ಋಷಿ ಮತ್ತೆ ವಾಸಿಷ್ಠರು ಅಂದ್ರೆ ವಸಿಷ್ಠರ 100 ಮಂದಿ ಮಕ್ಕಳು, ಇವರು ಅದನ್ನ ವಿಶ್ವಾಮಿತ್ರರು ಈ ರೀತಿಯಾಗಿ ಯಜ್ಞವನ್ನ ಮಾಡ್ತಾ ಇದ್ದಾರೆ ಸತ್ಯವ್ರತ ರಾಜನಿಗಾಗಿ. ಸತ್ಯವ್ರತ ಅಂದ್ರೆ ತ್ರಿಶಂಕು ರಾಜನಿಗಾಗಿ ಅಂತ. ಅವನಿಗಾಗಿ ಈ ಯಜ್ಞವನ್ನ ಮಾಡ್ತಾ ಇದ್ದಾರೆ ಅಂತಾದ ಮೇಲೆ ಅವರು ಒಂದು ಮಾತನ್ನ ಹೇಳ್ತಾರೆ, ಕ್ಷತ್ರಿಯೋ ಯಾಜಕೋ ಯಸ್ಯ ಚಂಡಾಲಸ್ಯ ವಿಶೇಷತಃ ಅಂತ. ಕ್ಷತ್ರಿಯನ ಪೌರೋಹಿತ್ಯ ಚಾಂಡಾಲನ ಯಜ್ಞ ಆಗಿದೆ ಇದು. ಇದಕ್ಕೆಲ್ಲ ನಾವು ಬರ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದು ನಮ್ಮ ಒಂದು ಅಂದ್ರೆ ಪರಂಪರೆಗೆ ಯೋಗ್ಯವಾದಂತಹದ್ದಲ್ಲ, ಯಾವ ರೀತಿಯಾಗಿಯೂ ಧರ್ಮಸಮ್ಮತವಾದದ್ದಲ್ಲ ಅನ್ನೋದಾಗಿ ಹೇಳಿ ಇವರ ವಿಶ್ವಾಮಿತ್ರರ ಶಿಷ್ಯರನ್ನ ಮರಳಿ ಕಳಿಸ್ತಾರೆ. ವಿಶ್ವಾಮಿತ್ರರ ಶಿಷ್ಯರು
ಈ ವಿಷಯವನ್ನ ಬಂದು ಯಥಾವತ್ತಾಗಿ ವಿಶ್ವಾಮಿತ್ರರಲ್ಲಿ ಅರಿಕೆ ಮಾಡಿಕೊಂಡಾಗ ವಿಶ್ವಾಮಿತ್ರರಿಗೆ ಬಹಳವಾಗಿ ಕೋಪ ಬರ್ತದೆ. ಮೊದಲೇ ಕ್ಷತ್ರಿಯ ಸಹಜವಾದಂತಹ ರಾಜಸವೂ ಇದ್ದದ್ದು, ಅದರ ಜೊತೆಯಲ್ಲಿಯೇ ಈ ರೀತಿಯಾಗಿ ತಾವು ಇಷ್ಟು ತಪಸ್ಸನ್ನ ಮಾಡಿ ತಪಃಪ್ರಭಾವವನ್ನ ಗಳಿಸಿಕೊಂಡಿದ್ರು ಸಹ ಇವರು ನನಗೆ ಕ್ಷತ್ರಿಯ ಅನ್ನುವುದಾಗಿ ಎಲ್ಲ ಹೇಳಿ ನನ್ನನ್ನ ಅವಮಾನ ಮಾಡಿಬಿಟ್ರಲ್ಲ ಅನ್ನುವುದಾಗಿ ಇವರಿಗೆ ವಿಶ್ವಾಮಿತ್ರರಿಗೆ ಸಿಟ್ಟು ಬಂತು. ಆಗ ಅವರು ಅವರಿಗೆ ಶಾಪವನ್ನ ಕೊಡ್ತಾರೆ. ನಾನು ಉಗ್ರವಾಗಿ ಈ ರೀತಿಯಾಗಿ ತಪಸ್ಸನ್ನ ಆಚರಿಸಿದರೂ ಸಹ ಇವರು ನನ್ನನ್ನ ದೂಷಣೆ ಮಾಡಿಬಿಟ್ರು, ಹಾಗಾಗಿ ಇವರೆಲ್ಲ ಯಮಪಾಶಕ್ಕೆ ಸಿಕ್ಕಿ ಯಮಲೋಕಕ್ಕೆ ಹೋಗ್ಲಿ, ಸುಟ್ಟು ಬೂದಿಯಾಗಿಲಿ ಇವರು, ಅದಾದ ನಂತರದಲ್ಲಿ ಯಮಲೋಕಕ್ಕೆ ಹೋಗ್ಲಿ, ಮತ್ತೆ ಇನ್ನು 700 ಜನ್ಮಗಳವರೆಗೆ ಮುಷ್ಟಿಕ ಅನ್ನುವಂತಹ ಚಾಂಡಾಲ ಜಾತಿಯಲ್ಲಿ ಹುಟ್ಟಿ ಕ್ರೂರರು ಮತ್ತೆ ವಿಕಾರ ರೂಪಿಗಳು ಆಗಿ ಹೆಣಗಳನ್ನ ನಾಯಿಗಳ ಮಾಂಸಗಳನ್ನೆಲ್ಲ ತಿಂತ ದೇಶ ದೇಶಗಳಲ್ಲಿ ಇವರು ಅಲೀತಾ ಇರ್ಲಿ, ಇವರಿಗೆ ಶಾಶ್ವತವಾಗಿ ಒಂದು ನೆಲೆ ಅನ್ನುವುದೇ ಇಲ್ಲದೆ ಹೋಗ್ಲಿ. ಹಾಗೆ ಮತ್ತೊಬ್ಬ ಮಹೋದಯ ಅನ್ನುವಂತಹವನು ಯಾರು ನನ್ನನ್ನ ದೂಷಣೆ ಮಾಡಿದ್ನೋ, ದೂಷಿತ ಸರ್ವಲೋಕೇಶು ನಿಷಾದತ್ವಂ ಗಮಿಷ್ಯತಿ ಪ್ರಾಣಾತಿಪಾತ ನಿರತೋ ನಿರನುಕ್ರೋಶತಾಂ ಗತಃ ಅಂತ. ಅವನು ಬೇಟೆಗಾರನಾಗಿ ಹುಟ್ಲಿ, ಬೇಡನಾಗಿ ಹುಟ್ಟಲಿ, ದರೋಡೆಕೋರನಾಗಿ ಈ ರೀತಿಯಲ್ಲಿ ಹುಟ್ಟಲಿ, ಮತ್ತೆ ಎಲ್ಲರ ದೂಷಣೆಗೂ ಅವನ ಗುರಿಯಾಗ್ಲಿ, ನಿರ್ದಯನಾಗಿ ಅವನ ಕೊಲೆಗಾರನಾಗಿರುವುದರಿಂದಾಗಿ ಅವನಿಗೆ ಅನಂತ ಕಾಲದವರೆಗೆ ದುರ್ಗತಿ ಪ್ರಾಪ್ತವಾಗ್ಲಿ ಅನ್ನುವ ರೀತಿಯಲ್ಲಿ ವಿಶ್ವಾಮಿತ್ರರು ಅವನಿಗೆ ಶಾಪವನ್ನ ಕೊಡ್ತಾರೆ ಮಹೋದಯನಿಗೆ. ಹಾಗೆ ವಸಿಷ್ಠರ 100 ಮಂದಿ ಮಕ್ಕಳಿಗೆ ಅವರು ಸುಟ್ಟು ಹೋಗ್ಲಿ, ಮುಂದೆ ಚಾಂಡಾಲ ಜಾತಿಯಲ್ಲಿ ಹುಟ್ಟಲಿ 700 ವರ್ಷಗಳವರೆಗೆ ಅಂತ ಹೀಗೆ ಶಾಪವನ್ನ ಕೊಡ್ತಾರೆ. ಇಲ್ಲಿಗೆ 59ನೇ ಸರ್ಗ ಮುಕ್ತಾಯವಾಗುತ್ತದೆ. ಈಗ 60ನೇ ಸರ್ಗಕ್ಕೆ ನಾವು ಕಾಲಿಡ್ತೇವೆ. 60ನೇ ಸರ್ಗದಲ್ಲಿ ಇವರು ಎಲ್ಲ ಋಷಿಮುನಿಗಳೊಂದಿಗೆ ಕೂಡಿ ತಾವೇ ಯಜ್ಞಕ್ಕೆ ಅಧ್ವರ್ಯುವಾಗಿ ಯಜ್ಞವನ್ನ ಮಾಡ್ಲಿಕ್ಕೆ ಆರಂಭಿಸ್ತಾರೆ. ಹಾಗೆ ಯಜ್ಞವನ್ನ ಆರಂಭಿಸ್ತಾರೆ. ಆಗ ಅಲ್ಲಿ ಇದ್ದಂತಹ ಋಷಿಗಳೆಲ್ಲ ಮೊದಲೇ ಇವರು ಬಹಳ ಕೋಪಿಷ್ಠರಾದಂತಹವರು. ಅಗ್ನಿಕಲ್ಪೋ ಹಿ ಭಗವಾನ್ ಶಾಪಂ ದಾಸ್ಯತಿ ರೋಷಿತಃ ಅಂತ, ಬೆಂಕಿಗೆ ಸಮಾನನಾದಂತಹ ವ್ಯಕ್ತಿ ಇವರು. ಹಾಗಾಗಿ ಎಲ್ಲಾದ್ರೂ ಅವರಿಗೆ ಸಿಟ್ಟು ಬಂತು ಅಂದ್ಬಿಟ್ರೆ ನಮಗೆ ಶಾಪವನ್ನ ಕೊಟ್ಟು ನಮ್ಮನ್ನು ಈ ರೀತಿಯಾಗಿ ಮಾಡಿಬಿಟ್ರೆ ಕಷ್ಟ ಅನ್ನೋದಾಗಿ ಭಾವಿಸಿ ಇವರೆಲ್ಲ ಯಜ್ಞಕ್ಕೆ ಸಿದ್ಧರಾಗುತ್ತಾರೆ. ಉಳಿದಂತಹ ಋಷಿಗಳು ವಿಶ್ವಾಮಿತ್ರರು ತಾವೇ ಅಧ್ವರ್ಯುಗಳಾಗ್ತಾರೆ. ಯಜ್ಞ ಕರ್ಮಗಳೆಲ್ಲ ಆರಂಭವಾಗ್ತದೆ. ಎಲ್ಲ ಒಂದು ರೀತಿಯಲ್ಲಿ ಅನುಕ್ರಮವಾಗಿ ನಡೆದುಕೊಂಡು ಹೋಗ್ತದೆ, ಯಥಾವಿಧಿಯಾಗಿ ನಡೆದುಕೊಂಡು ಹೋಗ್ತಾ ಇರ್ತದೆ. ಮುಂದೆ ದೇವತೆಗಳಿಗೆ ಹವಿಸ್ಸನ್ನ ಅರ್ಪಿಸುವಂತಹ ಸಂದರ್ಭದಲ್ಲಿ ಆ ದೇವತೆಗಳು ಯಾರು ಬರುವುದೇ ಇಲ್ಲ. ಬಹುಶಃ ದೇವತೆಗಳ ಮನಸ್ಸಿನಲ್ಲಿಯೂ ಇದು ಕ್ಷತ್ರಿಯನ ಪೌರೋಹಿತ್ಯ ಚಾಂಡಾಲನ ಯಜ್ಞ ಅನ್ನುವ ರೀತಿಯಲ್ಲಿ ಭಾವನೆ ಇರಬಹುದು. ಹಾಗಾಗಿ ದೇವತೆಗಳು ಯಾರೂ ಸಹ ಯಜ್ಞಕ್ಕೆ ಅದನ್ನ ಹವಿಸ್ಸನ್ನ ಸ್ವೀಕರಿಸುವುದಕ್ಕೆ ಬರುವುದಿಲ್ಲ. ಈಗ ವಿಶ್ವಾಮಿತ್ರರಿಗೆ ಮತ್ತೂ ಒಂದು ರೀತಿಯಲ್ಲಿ ಅವಮಾನವಾದಂತಹ ರೀತಿ, ಅವರಿಗೆ ರೋಷ ಅನ್ನುವುದು ಉಕ್ಕಿ ಬಂತು. ಅವರು ಇಲ್ಲಿ ಒಂದು ಪ್ರಸಿದ್ಧವಾದಂತಹ, ಅಂದ್ರೆ ನಾವು ಬಹಳ ಬಳಸುವಂತಹ ಮಾತನ್ನ ಹೇಳ್ತಾರೆ, ತಿಷ್ಠೇತಿ ಚಾಬ್ರವೀತ್ ಅಂತ. ಅಲ್ಲಿ ಇವರು ಅಕಸ್ಮಾತ್ತಾಗಿ ಯಜ್ಞವನ್ನ ಹವಿರ್ಭಾಗವನ್ನ ಸ್ವೀಕರಿಸಲಿಕ್ಕೆ ಇವರು ಬರಲಿಲ್ಲ ಅಂತ ಆದ್ರೆ ನಾನು ನನ್ನದೇ ತಪಃಪ್ರಭಾವದಿಂದಲೇ ನಿನ್ನನ್ನ ಕಳಿಸ್ತೇನೆ ಮೇಲೆ ಸ್ವರ್ಗಕ್ಕೆ ಅಂತ ವಿಶ್ವಾಮಿತ್ರರು ಹೇಳ್ತಾರೆ. ಹಾಗೆ ಸ್ರುವವನ್ನ ತೆಗೆದುಕೊಂಡು ಹೇಳ್ತಾರೆ. ಸ್ರುವ ಅಂದ್ರೆ ಈ ಹವಿಸ್ಸನ್ನ ಹಾಕುವ ಸೌಟು, ಆ ಸೊಟ್ಟನ್ನ ತೆಗೆದುಕೊಂಡು ಇವನನ್ನ ನಾನು ನಿನ್ನ ಸಶರೀರನನ್ನಾಗಿಯೇ ಸ್ವರ್ಗಕ್ಕೆ ನನ್ನ ತಪಃಪ್ರಭಾವದಿಂದಲೇ ಕಳಿಸ್ತೇನೆ ಅಂತ ಹೇಳ್ತಾರೆ. ಹಾಗೆ ಅವನನ್ನ ಕಳಿಸ್ತಾರೆ. ಸರಿ, ತ್ರಿಶಂಕು ಮೇಲೆ ಏರ್ತಾ ಹೋಗ್ತಾನೆ. ಅವನು ಇನ್ನೇನು ಸ್ವರ್ಗದ ಹತ್ತಿರ ಹೋಗುವಾಗ ಅಲ್ಲಿ ದೇವತೆಗಳ ಜೊತೆಗೆ ಸೇರಿ ಇಂದ್ರ ಬಂದು ನೀನು ಸಶರೀರನಾಗಿ ಸ್ವರ್ಗಕ್ಕೆ ಬರ್ಲಿಕ್ಕೆ ಯೋಗ್ಯನಾದಂತಹವನಲ್ಲ ಅಂತ ಹೇಳ್ತಾನೆ. ಮತ್ತೆ ನೀನ್ ತಲೆ ಕೆಳಗಾಗಿ ಕೆಳಕ್ ಬೀಳು ಅಂತ ಹೇಳ್ತಾನೆ. ಅವನು ಹೇಳಿದ್ದೇ ತಡ, ಅಂದ್ರೆ ದೇವತೆಗಳ ಮಾತಿಗೆ ಅಷ್ಟು ಶಕ್ತಿ ಇರುತ್ತದೆ. ಅವರು ಆಜ್ಞಾಬಲದಿಂದಲೇ ತಲೆಕೆಳಗಾಗಿ ಬೀಳಲಿಕ್ಕೆ ತೊಡಗ್ತಾನೆ ಇವನು ತ್ರಿಶಂಕು. ಆಗ ವಿಶ್ವಾಮಿತ್ರರು ಇದನ್ನೆಲ್ಲ ನೋಡ್ತಾರೆ. ಅವರಿಗೆ ಕೋಪ ಉಕ್ಕಿ ಬರ್ತದೆ. ಅವರು ಹೇಳ್ತಾರೆ, ಕ್ರೋಧ ಮಾಹಾರಯತ್ತೀವ್ರಂ ತಿಷ್ಠೇತಿ ಚಾಬ್ರವೀತ್ ಋಷಿ ಮಧ್ಯೆ ಸ ತೇಜಸ್ವಿ ಪ್ರಜಾಪತಿರಿವಾಪರಃ ಅಂತ. ನಿಲ್ಲು ನಿಲ್ಲು ಅಂತ ಇವನಿಗೆ ಹೇಳ್ತಾರೆ ತ್ರಿಶಂಕುವಿಗೆ. ಅನ್ಯಮಿಂದ್ರಂ ಕರಿಷ್ಯಾಮಿ ಲೋಕೋ ವಾ ಸ್ಯಾದ್ ಅನಿಂದ್ರಕಃ ದೈವತಾನ್ಯಪಿ ಸಕ್ರೋಧಾತ್ ಸೃಷ್ಟುಂ ಸಮುಪಚಕ್ರಮೆ ಅಂತ. ಒಂದೋ
ಬೇರೆ ಇಂದ್ರನನ್ನ ಮಾಡ್ತೇನೆ, ಅಥವಾ ಲೋಕದಲ್ಲಿ ಇಂದ್ರನೇ ಇಲ್ಲದ ಹಾಗೆ ಮಾಡ್ತೇನೆ ಅಂತ ಹೇಳಿ ಅವರು ದೇವತೆಗಳನ್ನ, ನಕ್ಷತ್ರಗಳನ್ನ, ಇವುಗಳನ್ನೆಲ್ಲ ಸಪ್ತರ್ಷಿ ಮಂಡಲಗಳನ್ನ, ದಕ್ಷಿಣದ ದಿಕ್ಕಿನಲ್ಲಿ ಸಪ್ತರ್ಷಿ ಮಂಡಲಗಳನ್ನ, ಕಡೆಗೆ ಅದಕ್ಕೆ ಅನುಕ್ರಮವಾಗಿ ಉಳಿದಂತಹ ನಕ್ಷತ್ರಗಳನ್ನ ಸೃಷ್ಟಿ ಮಾಡ್ತಾರೆ. ಒಂದು ದೇವಲೋಕವನ್ನೇ ಸೃಷ್ಟಿ ಮಾಡ್ತಾರೆ. ಹಾಗೆ ಅವರು ಸೃಷ್ಟಿ ಮಾಡ್ಲಿಕ್ಕೆ ತೊಡಗಿದಾಗ ದೇವತೆಗಳೆಲ್ಲ ಬಂದು, ಋಷಿಗಳು, ದೇವತೆಗಳು ಇವರೆಲ್ಲ ಬಂದು ವಿಶ್ವಾಮಿತ್ರರಲ್ಲಿ ಹೇಳ್ತಾರೆ, ಇವನು ಈಗಾಗ್ಲೇ ಗುರುಶಾಪಕ್ಕೆ ಒಳಗಾದಂತಹವನು, ಹಾಗಾಗಿ ಇವನು ಸಶರೀರನಾಗಿ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಯೋಗ್ಯ ಅಲ್ಲ ಅಂತ ಹೇಳ್ತಾರೆ. ಆಗ ವಿಶ್ವಾಮಿತ್ರರು ಹೇಳ್ತಾರೆ, ನಾನು ಈಗಾಗಲೇ ಅವನಿಗೆ ಮಾತು ಕೊಟ್ಟು ಬಿಟ್ಟಿದ್ದೇನೆ, ಯಜ್ಞವನ್ನ ಮಾಡಿಸ್ತೇನೆ, ನಿನ್ನನ್ನು ಸಶರೀರವಾಗಿ ಸ್ವರ್ಗಕ್ಕೆ ಕಳಿಸ್ತೇನೆ ಅಂತ. ಹಾಗಾಗಿ ಕೊಟ್ಟ ಮಾತಿಗೆ ನಾನು ತಪ್ಪಲಿಕ್ಕೆ ಸಾಧ್ಯ ಇಲ್ಲ, ನನ್ನ ವ್ರತಭಂಗ ಆಗೋಗ್ತದೆ. ಹಾಗಾಗಿ ನಾನು ಇಲ್ಲಿಯವರೆಗೆ ಏನನ್ನ ಸ್ವರ್ಗವನ್ನು ನಿರ್ಮಾಣ ಮಾಡಿದ್ದೇನೆ, ನಕ್ಷತ್ರಗಳನ್ನ, ಇವುಗಳನ್ನೆಲ್ಲ ಸಿದ್ಧ ಮಾಡಿದ್ದೇನೋ ಅವೆಲ್ಲವೂ ಸಹ ಜಗತ್ತು ಇರುವವರೆಗೆ ಸ್ಥಿರವಾಗಿ ಇರಬೇಕು ಅಂತ ನೀವು ಅದಕ್ಕೆ ಸಮ್ಮತಿಯನ್ನ ಸೂಚಿಸಿ ಅಂತ ದೇವತೆಗಳಿಗೆ ಹೇಳ್ತಾರೆ. ಆಗ ದೇವತೆಗಳು ಅದಕ್ಕೆ ಒಪ್ಪಿಕೊಳ್ತಾರೆ. ವೈಶ್ವಾನರ ಜ್ಯೋತಿಷ್ಚಕ್ರದ ಬಾಹ್ಯಾವರಣದಲ್ಲಿ ಇವರು ಸೃಷ್ಟಿ ಮಾಡಿದಂತಹ ನಕ್ಷತ್ರಗಳೆಲ್ಲ ಇರ್ತದೆ ಅನ್ನುವುದಾಗಿ ದೇವತೆಗಳು ಸಮ್ಮತಿಯನ್ನ ಅದಕ್ಕೆ ಸೂಚಿಸ್ತಾರೆ. ಅವುಗಳ ಮಧ್ಯದಲ್ಲಿಯೇ ಈ ತ್ರಿಶಂಕು ತಲೆ ಕೆಳಗಾಗಿ ಯಾವತ್ತಿನವರೆಗೂ ಸಹ ಇರ್ತಾನೆ. ಅಂದ್ರೆ ದೇವತೆಗಳು ಯಾವ ರೀತಿಯಾಗಿ ಈ ಅಪ್ಸರೆಯರು, ಗಂಧರ್ವರು ಇವರ ಮಧ್ಯದಲ್ಲಿ ಪಾರಿಜಾತಾದಿ ವೃಕ್ಷಗಳ ಮಧ್ಯದಲ್ಲಿ ಅವರು ಸುಖವಾಗಿ ಇರ್ತಾರೋ, ಅದೇ ರೀತಿಯಲ್ಲಿ ಈ ತ್ರಿಶಂಕುವು ಸಹ ತಲೆ ಕೆಳಗಾಗಿ ಆ ರೀತಿಯಲ್ಲಿ ಸುಖವಾದಂತಹ ಜೀವನವನ್ನು ನಡೆಸಲಿ, ಅವನು ಇಚ್ಛಪಟ್ಟ ಹಾಗೆಯೇ ದೇವಲೋಕದಲ್ಲಿ ಅಂತ ಹೇಳ್ತಾರೆ. ಇಲ್ಲಿಗೆ ಯಜ್ಞ ಸಮಾಪ್ತಿಯಾಗ್ತದೆ. ಬಂದಂತಹ ಎಲ್ಲ ಋಷಿಗಳು ಸಹ ಯಜ್ಞ ಸಮಾಪ್ತಿಯಾಯಿತು ಅಂತ ಹೇಳಿ ತಮ್ಮ ತಮ್ಮ ದಕ್ಷಿಣೆಗಳನ್ನೆಲ್ಲ ಸ್ವೀಕರಿಸಿ ಮತ್ತೆ ಮರಳಿ ಹೋಗ್ತಾರೆ ತಮ್ಮ ಸ್ಥಳಗಳಿಗೆ, ಯಥಾಸ್ಥಾನಗಳಿಗೆ ಅಂತ ಹೇಳಿ ಇಲ್ಲಿಗೆ 60ನೆಯ ಸರ್ಗವನ್ನ ವಾಲ್ಮೀಕಿಗಳು ಮುಗಿಸ್ತಾರೆ. ಈಗ ಮುಂದಿನ 61ನೆಯ ಸರ್ಗದಲ್ಲಿ ಈ ಅಂಬರೀಷನ ಯಾಗ ಇತ್ಯಾದಿ ಕಥೆಗಳೆಲ್ಲ ಬರ್ತವೆ. ಅದನ್ನ ರವಿಶಂಕರ್ ದೊಡ್ಡನಹಳ್ಳಿ ಅವರು ತಿಳಿಸ್ಕೊಡ್ಬೇಕು ಅಂತ ಕೇಳಿಕೊಳ್ತೇನೆ. ಧನ್ಯವಾದಗಳು. ನಮಸ್ಕಾರ. 60ನೆಯ ಸರ್ಗದಲ್ಲಿ ನಾವು ನೋಡಿದ ಹಾಗೆ ಆ ತ್ರಿಶಂಕು ಎಂತೆನಿಸಿಕೊಂಡಂತಹ ರಾಜನ ಕಥೆಯನ್ನೆಲ್ಲ ನಾವೇ ನೋಡಿದ್ವಿ. ಇನ್ನೊಂದು ಸ್ವರ್ಗವನ್ನೇ ವಿಶ್ವಾಮಿತ್ರರು ರಚನೆ ಮಾಡಿದಂತಹ ಕಥೆಯನ್ನು ನಾವು ಆಲಿಸಿದ್ದಾಯ್ತು. ಈ ಒಂದು ಯಾಗದ ಭಾಗ ಮುಕ್ತಾಯವಾದ ಮೇಲೆ ಎಲ್ಲ ಋಷಿಮುನಿಗಳು, ಅಲ್ಲಿ ಬಂದಂತಹ ಮುನಿಗಳೆಲ್ಲರೂ ಕೂಡ ತಮ್ಮ ತಮ್ಮ ಪ್ರದೇಶಕ್ಕೆ ಹೊರಟರು ಅಂತ. ಅದಾದ ಮೇಲೆ ಮುಂದೆ 60ನೆಯ ಸರ್ಗದಲ್ಲಿ ಯಜ್ಞಕ್ಕೆ ಬಂದಂತಹ ಅರಣ್ಯವಾಸಿಗಳಾದಂತಹ ಋಷಿಗಳೆಲ್ಲ ತಮ್ಮ ಸ್ಥಳಗಳಿಗೆ ಪ್ರಯಾಣ ಮಾಡುವುದಕ್ಕೆ ಸಿದ್ಧರಾದಂತಹ ಸಂದರ್ಭದಲ್ಲಿ ವಿಶ್ವಾಮಿತ್ರರು ಅವರನ್ನು ನೋಡಿ ಹೇಳ್ತಾರೆ, ಈ ದಕ್ಷಿಣ ದಿಕ್ಕಿನಲ್ಲಿ ನಮಗೆ ತಪಸ್ಸಿನಲ್ಲಿ ಮಹಾ ವಿಘ್ನ ಸಂಭವ ಆಗಿದೆ ಈಗ. ಹಾಗಾಗಿ ದಕ್ಷಿಣ ದಿಕ್ಕು ಯುಕ್ತ ಅಲ್ಲ, ನಾವು ತಪಶ್ಚರಣ ಮಾಡಬೇಕಾಗಿದ್ದು ಬೇರೊಂದು ದಿಕ್ಕಿನಲ್ಲಿ, ಅದಕ್ಕಾಗಿ ಪಶ್ಚಿಮ ದಿಕ್ಕಿಗೆ ಹೋಗೋಣ ಅಂತ ಹೇಳಿ ಅವರು ಪಶ್ಚಿಮ ದಿಕ್ಕಿಗೆ ತಪಸ್ಸಿಗಾಗಿ ಹೊರಡುತ್ತಾರೆ. ಪಶ್ಚಿಮ ದಿಕ್ಕಿನಲ್ಲಿ ಒಂದು ವಿಶಾಲವಾದಂತಹ ತಪೋಭೂಮಿ, ಅದು ಪುಷ್ಕರ ತೀರ್ಥ ಅಂತ ಅದಕ್ಕೆ ಹೆಸರು. ಅಲ್ಲಿ ನಿರ್ವಿಘ್ನವಾಗಿ ತಪಸ್ಸನ್ನಾಚರಣೆ ಮಾಡುವುದಕ್ಕೆ ಆರಂಭ ಮಾಡ್ತಾರೆ. ಇಲ್ಲಿ ಆ ಪುಷ್ಕರ ತೀರ್ಥದ ಸಮೀಪದಲ್ಲಿ ಒಂದು ಬಹಳ ಕಠಿಣವಾದಂತಹ ತಪಸ್ಸನ್ನ ಅವರು ಆಚರಣೆ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಅಯೋಧ್ಯೆಯ ಅಧಿಪತಿಯಾದಂತಹ ಅಂಬರೀಷ ಒಂದು ಯಾಗವನ್ನ ಮಾಡುವುದಕ್ಕೆ ಆರಂಭ ಮಾಡ್ತಾನೆ. ಈ ಯಾಗವನ್ನ ಆರಂಭ ಮಾಡಿದಂತಹ ಸಂದರ್ಭದಲ್ಲಿ ಆ ಅಂಬರೀಷನ ಯಾಗ ಪಶುವನ್ನ, ಈಗ ಯಾಗದಲ್ಲಿ ಶ್ರೌತ ಯಾಗದಲ್ಲಿ ಯಾಗವನ್ನ ಮಾಡುವಾಗ ಪಶುಯಾಗ ಅಂತ ಒಂದು ಯಾಗ ಪ್ರಕ್ರಿಯೆ ಇದೆ. ಆ ಪಶುಯಾಗದಲ್ಲಿ ಪಶುವನ್ನ ಆಲಂಬನ ಮಾಡಿ ಪಶುವಿನ ಶರೀರದಲ್ಲಿನ 11 ಅವಯವಗಳನ್ನ ತೆಗೆದು ಅದನ್ನ ಶ್ರಪಣ ಮಾಡಿ ಅದನ್ನ ಹೋಮಿಸಬೇಕು ಅನ್ನುವಂತಹ ಒಂದು ಕ್ರಮ ಹಿಂದಿತ್ತು. ಆದ್ರೆ ಇವತ್ತಿನ ಕಾಲದಲ್ಲಿ ಆ ಪಶು ಯಾಗ ಎಲ್ಲೂ ಕೂಡ ಕ್ರಮದಲ್ಲಿ ಇಲ್ಲ. ಆ ಪಶು ಬದಲಾಗಿ, ಆ ಪಶುವಿನ ಬದಲಾಗಿ ಆಜ್ಯದಿಂದಲೇ, ಅಂದ್ರೆ ತುಪ್ಪದಿಂದಲೇ ಆಯಾ ಅಂಗವನ್ನ ಒಂದು ಮನಸ್ಸಿನಲ್ಲಿ ಭಾವಿಸಿ, ಆಯಾ ಅಂಗವನ್ನ ನಾವು ಆಹುತಿ ಕೊಡ್ತಾ ಇದ್ದೇವೆ ಅಂತ ಮನಸ್ಸಿನಲ್ಲಿ ಭಾವಿಸಿ ಆ ಒಂದು ಪಶುಯಾಗದ ಒಂದು ಸ್ಥಳದಲ್ಲಿ ತುಪ್ಪದಿಂದ ಆಹುತಿಯನ್ನು ಕೊಡುವಂತಹ ಕ್ರಮ ಇವತ್ತು ಎಲ್ಲ ಕಡೆಯಲ್ಲಿಯೂ ಪಶುಯಾಗವನ್ನ ನಿರ್ವಹಿಸುವಾಗ ಆ ರೀತಿ ಕ್ರಮ ಬಂದಿದೆ. ಹೀಗೆ ಆ ಯಜ್ಞ ಪಶು ಅಲ್ಲಿ ಇದ್ದಂತಹ, ಅವನು ಯಜ್ಞಕ್ಕಾಗಿ ಬಳಸಬೇಕು ಅಂತ ನಿರ್ಣಯಿಸಿದ್ದಂತಹ ಯಜ್ಞ ಪಶುವನ್ನ ಇಂದ್ರ ಅಪಹರಿಸಿ ಬಿಡ್ತಾನೆ. ಹೀಗೆ ಅಪಹರಿಸಿದಂತಹ ಸಂದರ್ಭದಲ್ಲಿ ಅಂಬರೀಷನಿಗೆ ತುಂಬಾ ಸಂಕಟ ಉಂಟಾಗ್ತದೆ. ಪುರೋಹಿತರಲ್ಲಿ ಕೇಳ್ತಾನೆ. ಪುರೋಹಿತರು ಹೇಳ್ತಾರೆ, ಯಜ್ಞ ಪಶು ಅಪಹಾರವಾಗಿದೆ, ನೀನು ತುಂಬಾ ಉದಾಸೀನವನ್ನ ಮಾಡಿದೆ, ಇದು ನಿನ್ನ ಅಜಾಗರೂಕತೆಯಿಂದ ಆದಂತದ್ದು, ಆದ್ದರಿಂದ ಯಜ್ಞ ಪಶುವನ್ನು ತರಲೇಬೇಕು, ಅದಿಲ್ಲದಿದ್ರೆ ಯಜ್ಞ ಪರಿಪೂರ್ಣವಾಗುವುದಿಲ್ಲ ಅಂತ ಹೇಳ್ತಾರೆ. ಹೀಗೆ ಆ ಪ್ರಾಯಶ್ಚಿತ್ತವನ್ನ ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಆತ ಯಜ್ಞ ಪಶುವನ್ನ ತರಬೇಕು ಅಂತ ಅವನು ಹೊರಡುತ್ತಾನೆ.
ಅದಕ್ಕೆ ಪ್ರತಿಯಾಗಿ ನೀನು 1000 ಗೋವುಗಳನ್ನ ಕೊಟ್ಟು ಯಜ್ಞ ಪಶುವಾಗಲು ಒಬ್ಬ ಮನುಷ್ಯನನ್ನ ಪಡೆದುಕೊಂಡು ಬರಬೇಕು ಅಂತ ಅಲ್ಲಿಯ ಆ ರಾಜ ಪುರೋಹಿತರು ಆದೇಶ ಮಾಡ್ತಾರೆ. ಹಾಗೆ ಅವನು ಆ ಪಶುವನ್ನ ಹುಡುಕುವುದಕ್ಕಾಗಿ ಅಥವಾ ಯಜ್ಞಕ್ಕೆ ಬೇಕಾದಂತಹ ಒಬ್ಬ ಪುರುಷನನ್ನು ಹುಡುಕುವುದಕ್ಕಾಗಿ, ಒಬ್ಬ ವ್ಯಕ್ತಿಯನ್ನು ಹುಡುಕುವುದಕ್ಕಾಗಿ, ಮನುಷ್ಯನನ್ನು ಹುಡುಕುವುದಕ್ಕಾಗಿ ಆತ ನಾನಾ ದೇಶಗಳನ್ನು, ನಗರಗಳನ್ನು, ಅರಣ್ಯಗಳನ್ನೆಲ್ಲ ಸುತ್ತಾಡ್ತಾ ಬರ್ತಾನೆ. ಹಾಗೆ ಬಂದು ನೇರವಾಗಿ ಭೃಗುತುಂಗ ಅನ್ನುವಂತಹ ಒಂದು ಪರ್ವತ ಪ್ರದೇಶಕ್ಕೆ ಬರ್ತಾನೆ. ಆ ಪರ್ವತದ ಶಿಖರ ಪ್ರದೇಶದಲ್ಲಿ ಋಚೀಕ ಅನ್ನುವಂತಹ ಒಬ್ಬ ಋಷಿಗಳು ಅಲ್ಲಿ ತಪಸ್ಸನ್ನ ಮಾಡ್ತಾ ಇದ್ರು. ಈ ಋಚೀಕ ಮಹರ್ಷಿಗಳು ತಪಸ್ಸನ್ನ ಮಾಡ್ತಾ ಇದ್ದಿದ್ದನ್ನ ನೋಡಿ ಬಹಳ ಸಂತೋಷವಾಗ್ತದೆ. ಸಂತೋಷದಿಂದ ಅವರು ಋಚೀಕ ಮಹರ್ಷಿಗಳಲ್ಲಿ ಈ ಅಂಬರೀಷ ಪ್ರಾರ್ಥನೆ ಮಾಡಿಕೊಳ್ತಾನೆ. ಭೃಗು ವಂಶದವರು ಅವರು, ಅದರಿಂದ ಭಾರ್ಗವರೇ, ನಾನ್ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ, ನಿಮ್ಮ ಪುತ್ರರಲ್ಲಿ ಒಬ್ಬರನ್ನ ನಮಗೆ ಯಜ್ಞ ಪಶುವಾಗಿ ನೀಡಬೇಕು, ನಿಮಗೆ ಬೇಕಾದಂತದ್ದನ್ನು ನಾವು ಕೊಡ್ತೇವೆ ಅಂತ ಪ್ರಾರ್ಥಿಸಿಕೊಳ್ತಾರೆ. ಆಗ ಅವರು ಹೇಳ್ತಾರೆ, ನನಗೆ ಹಿರಿಯ ಮಗ ಅಂದ್ರೆ ತುಂಬಾ ಇಷ್ಟ, ಹಾಗಾಗಿ ನಾನು ಹಿರಿಯ ಮಗನನ್ನ ನಿಮಗೆ ಯಜ್ಞ ಪಶುವಾಗಿ ಕೊಡುವುದಿಲ್ಲ ಅಂತ. ಅದೇ ಸಂದರ್ಭದಲ್ಲಿ ಅವರ ಪತ್ನಿ ಹಿರಿಯ ಮಗನನ್ನು ಕೊಡುವುದಿಲ್ಲ ಅಂತ ಹೇಳಿದಾಗ ಅವರ ಪತ್ನಿ ಹೇಳ್ತಾಳೆ, ಋಚೀಕನ ಪತ್ನಿ ಹೇಳ್ತಾಳೆ, ಅವಳ ಹೆಸರು ನಮಗೆ ಗೊತ್ತಿರುವ ಹಾಗೆ ಸತ್ಯವತಿ ಅಂತ, ಮುಂದೆ ಕೌಶಿಕಿ ನದಿಯಾಗಿ ಹರಿಯುವವಳು ಅವಳೇ ಋಚೀಕ ಮಹರ್ಷಿಯ ಪತ್ನಿ. ಅವಳು ಹೇಳ್ತಾಳೆ, ಸರಿ, ಹಾಗಾದ್ರೆ ಇಲ್ಲಿ ನನಗೆ ಕಿರಿಯ ಮಗ ಅಂದ್ರೆ ತುಂಬಾ ಇಷ್ಟ, ಹಾಗಾಗಿ ನಾನು ಕಿರಿಯ ಮಗನನ್ನು ಕೊಡುವುದಿಲ್ಲ ಅಂತ. ಹೀಗೆ ಹೇಳುವಾಗ ಬಹಳ ಸುಂದರವಾದಂತಹ ಮಾತು, ಎಷ್ಟು ಅದ್ಭುತ ಅಂತಂದ್ರೆ, ಪ್ರಾಯೇಣ ಹಿ ನರಶ್ರೇಷ್ಠ ಜ್ಯೇಷ್ಠಾ ಪಿತೃಷು ವಲ್ಲಭಾಹ ಮಾತೃಣಾಂಚ ಕನೀಯಾಂಸಃ ತಸ್ಮಾದ್ ರಕ್ಷೇ ಕನೀಯಸಂ ಅಂತ. ಹಾಗಾಗಿ ಈ ವಾಕ್ಯ ಬಹಳ ಸುಂದರವಾದಂಥದ್ದು. ಏನು ಮತ್ತೆ ಮುಂದೆ ಏನು ಅಂತಂದ್ರೆ, ಹಿರಿಯ ಮಕ್ಕಳು ತಂದೆಗೆ ಇಷ್ಟ, ಕಿರಿಯ ಮಕ್ಕಳು ತಾಯಿಗೆ ಇಷ್ಟ ಅಂತ ಇಲ್ಲಿ ಈ ಒಂದು ಭಾಗದಲ್ಲಿ 61ನೇ ಸರ್ಗದ 19ನೇ ಶ್ಲೋಕದಲ್ಲಿ ಹೇಳುವ ಮಾತಿದು. ಇವತ್ತಿನ ಕಾಲದಲ್ಲಿಯೂ ಅದು ಅಷ್ಟೇ ಒಂದು ವ್ಯವಸ್ಥಿತವಾಗಿ ಈ ಒಂದು ಮಾತು ಇವತ್ತಿಗೂ ಎಲ್ಲರ ಮನಸ್ಸಿನಲ್ಲಿ, ಎಲ್ಲ ವ್ಯಕ್ತಿಗಳಲ್ಲಿಯೂ ಈ ಒಂದು ಭಾವ ಕಂಡು ಬರುವಂತದ್ದನ್ನು ನಾವು ನೋಡ್ತೇವೆ ಅಲ್ವಾ. ತಾಯಿಗೆ ಕಿರಿಯ ಮಗ ಅಂತಂದ್ರೆ ಪ್ರೀತಿ, ಅದೇ ರೀತಿ ತಂದೆಗೆ ಹಿರಿಯ ಮಗ ಅಂತಂದ್ರೆ ಪ್ರೀತಿ ಅಂತ ಈ ಭಾವವನ್ನು ಇವತ್ತಿಗೂ ನಾವು ನೋಡ್ತೇವೆ. ಎಲ್ಲೋ ಅಪವಾದಕ್ಕೆ ಒಬ್ಬರೋ ಇಬ್ಬರೋ ಬೇರೆ ರೀತಿ ಕಾಣಬಹುದು ಬಿಟ್ರೆ, ಇದು ಈ ಮಕ್ಕಳ ವ್ಯಾಜ್ಯದ ಸಂದರ್ಭದಲ್ಲಿ ಇದು ಗೊತ್ತಾಗ್ತದೆ, ಯಾರಿಗೆ ಯಾರು ಪ್ರೀತಿ ಅಂತ ಅನ್ನುವಂಥದ್ದು. ಇರ್ಲಿ, ಅದು ಬೇರೆ ವಿಷಯ. ಆದ್ರೆ ಈ ವಿಷಯ ಋಚೀಕ ಮಹರ್ಷಿಯ ವಿಷಯದಲ್ಲಿ ಆಗ ಗೊತ್ತಾಗಿ ಆ ಒಂದು ವಿಷಯವನ್ನ ಇಲ್ಲಿ, ಆ ಒಂದು ಸಂದರ್ಭವನ್ನು ಇಟ್ಟುಕೊಂಡು ಈ ವಿಷಯವನ್ನ ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ಪ್ರಸ್ತಾಪ ಮಾಡ್ತಾರೆ. ಹೀಗೆ ಒಬ್ಬರು ತಂದೆ ಹಿರಿಯ ಮಗ ಇಷ್ಟ ಅಂತ ಹೇಳ್ತಾನೆ, ತಾಯಿ ಕಿರಿಯ ಮಗ ಇಷ್ಟ ಅಂತ ಹೇಳ್ತಾಳೆ. ಹೀಗೆ ಹೇಳಿದ್ದನ್ನ ಕೇಳಿ ಮಧ್ಯಮ ಪುತ್ರನಾದಂತಹ ಶುನಶೇಪ ನೇರವಾಗಿ ತಾನೇ ಮುಂದೆ ಬರ್ತಾನೆ. ಮುಂದೆ ಬಂದು ತಂದೆಗೆ ಜ್ಯೇಷ್ಠ ಪುತ್ರನಲ್ಲಿ, ತಾಯಿಗೆ ಕನಿಷ್ಠ ಪುತ್ರನಲ್ಲಿ ಪ್ರೀತಿ ಇದೆ, ನನ್ನನ್ನು ಕೇಳುವವರು ಯಾರು ಇಲ್ಲ, ಹಾಗಾದ್ರೆ ನನ್ನನ್ನೇ ನೀನು ಯಜ್ಞ ಪಶುವಾಗಿ ಸ್ವೀಕಾರ ಮಾಡು ಅಂತ ಹೇಳ್ತಾನೆ. ಹೀಗೆ ಯಜ್ಞ ಪಶುವನ್ನು ಸ್ವೀಕಾರ ಮಾಡುವಂತ ಹೇಳುವ ಹೊತ್ತಿಗೆ ಮಹಾರಾಜ ಆ ಋಚೀಕ ಮಹರ್ಷಿಗೆ 1000 ಗೋವುಗಳನ್ನ ಕೊಟ್ಟು, 1,00,000 ಗೋವುಗಳನ್ನ ಮತ್ತು 1 ಕೋಟಿ ಸುವರ್ಣ ನಾಣ್ಯವನ್ನ, ರತ್ನ ರಾಶಿಯನ್ನೆಲ್ಲ ಸಮರ್ಪಣೆ ಮಾಡಿ ಆ ಒಂದು ಶುನಶೇಪನನ್ನು ಕರ್ಕೊಂಡು ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಅಲ್ಲಿಂದ ಹೊರಡ್ತಾನೆ. ಇಲ್ಲಿಗೆ ಶುನಶೇಪನನ್ನ ವಿಕ್ರಯ ಮಾಡಿದ ಅಂತ ನೋಡಿ. ಆಗಿನ ಕಾಲದಲ್ಲಿ ಆ ವಿಕ್ರಯದ ಕ್ರಮ ಇತ್ತು, ಮಗನನ್ನ ಯಜ್ಞಕ್ಕಾಗಿ ವಿಕ್ರಯ ಮಾಡುವ ಕ್ರಮವು ಆಗಿತ್ತು ಅನ್ನುವಂಥದ್ದೊಂದು ನಾವಿಲ್ಲಿ ಗಮನಿಸಬೇಕಾದಂತಹ ಒಂದು ಅಂಶ. ಹೀಗೆ ವಿಕ್ರಯ ಮಾಡಿದ ಅಂತ, ಅವನು ಖರೀದಿ ಮಾಡಿ ವಿಕ್ರಯವನ್ನ ಮಾಡಿಕೊಂಡು ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಅಲ್ಲಿಂದ ಅಯೋಧ್ಯೆಯ ಕಡೆಗೆ ಹೊರಡ್ತಾನೆ. ಹೀಗೆ ಹೊರಟಲ್ಲಿಗೆ ರಾಮಾಯಣದ ಬಾಲಕಾಂಡದ 61ನೆಯ ಸರ್ಗ ಮುಕ್ತಾಯವಾಗ್ತದೆ. 62ನೆಯ ಸರ್ಗದಲ್ಲಿ ಹೀಗೆ ಅಂಬರೀಷ್ ಶುನಶೇಪನನ್ನು ಕರ್ಕೊಂಡು ದಾರಿಯಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಪುಷ್ಕರ ಕ್ಷೇತ್ರ ಸಿಗ್ತದೆ. ಪುಷ್ಕರ ಕ್ಷೇತ್ರದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಮಧ್ಯಾಹ್ನದಲ್ಲಿ ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು ಅಂತ ಅಲ್ಲಿ ಅಂದುಕೊಳ್ತಾನೆ ಅಂಬರೀಷ. ಅಲ್ಲಿ ರಥವನ್ನು ನಿಲ್ಲಿಸ್ತಾನೆ. ಅಲ್ಲೇ ಸಮೀಪದಲ್ಲಿ ವಿಶ್ವಾಮಿತ್ರ ಮುನಿ ಮಹರ್ಷಿಗಳ ದರ್ಶನವಾಗುತ್ತದೆ. ಅದನ್ನು ನೋಡಿದಂತಹ ಶುನಶೇಪನಿಗೆ ತನ್ನ ಮನಸ್ಸಿನಲ್ಲಿ ಚಿಂತೆ ಆಯ್ತು, ಅಯ್ಯೋ ತನಗೆ ಯಾರು ಇಲ್ವಲ್ಲ, ತನ್ನನ್ನು ತಾನು ಸಮರ್ಪಣೆ ಮಾಡ್ಕೊಂಡು ಬಿಟ್ಟಿದ್ದೇನೆ, ತನ್ನನ್ನು ಕರ್ಕೊಂಡು ಹೋಗುವಂತ ನಾನೇ ಮುಂದೆ ಬಂದು ಹೇಳಿದ್ದೇನೆ ಅವನಿಗೆ, ಆದ್ರೆ ತಂದೆ ತಾಯಿ ಯಾರೂ ಕೂಡ ನನ್ನನ್ನು ತಡೆಯಲಿಲ್ಲ, ಏನ್ ಮಾಡೋದು ಅಂತ ವಿಚಾರ ಮಾಡಿ ಬಹಳ ಚಿಂತಾಕ್ರಾಂತನಾಗಿ ನೇರವಾಗಿ ಹೋಗಿ ಅವನು ತನ್ನ ಸೋದರ ಮಾವ ಋಚೀಕ ಮಹರ್ಷಿಗೆ ಹೆಂಡತಿಯಾಗಿದ್ದಂಥವಳು ಸತ್ಯವತಿ ಅನ್ನುವಂಥವಳು ಇಲ್ಲಿ ವಿಶ್ವಾಮಿತ್ರರ ಅಕ್ಕ, ನಾನು ಮೊದಲೇ ಹೇಳಿದ ಹಾಗೆ. ಹಾಗಾಗಿ ತನ್ನ ಸೋದರ ಮಾವನಾದಂತಹ ವಿಶ್ವಾಮಿತ್ರರಲ್ಲಿಗೆ ಹೋಗಿ ಅವನು ಅವರ ಕಾಲ ಮೇಲೆ, ತೊಡೆಯ ಮೇಲೆ ಕುಳಿತುಕೊಂಡು ಅಳಲಿಕ್ಕೆ ಶುರು ಮಾಡ್ತಾನೆ. ಇಲ್ಲ, ನನಗೆ ತುಂಬಾ ದುಃಖವಾಗ್ತಾ ಇದೆ, ಹೀಗಾಗಿದೆ, ನನ್ನನ್ನು ನೀವೇ ಕಾಪಾಡಬೇಕು, ನನ್ನ ಆತ್ಮರಕ್ಷಣೆಗೆ ಏನನ್ನಾದ್ರೂ ಮಾಡಬೇಕು ಅಂತ. ಆಗ ವಿಶ್ವಾಮಿತ್ರ ಮುನಿಗಳು ವಿಚಾರ ಮಾಡ್ತಾರೆ,
ಸರಿ, ಹಾಗಾದ್ರೆ ಅವನಿಗೆ ಸಮಾಧಾನವನ್ನ ಹೇಳಿ ತನ್ನ ಮಕ್ಕಳನ್ನ ಕರೆದು ಮಕ್ಕಳಲ್ಲಿ ಹೇಳ್ತಾರೆ, ಒಂದು ಕೆಲಸ ಮಾಡಿ, ಹೀಗೆ ಆ ತಂದೆ ತಾಯಿಗಳು ಪರಲೋಕದಲ್ಲಿ ಉತ್ತಮ ಗತಿ ಸಿಗಬೇಕು ಅನ್ನುವ ಕಾರಣಕ್ಕೆ ಮಕ್ಕಳನ್ನು ಪಡ್ಕೊಂಡಿರ್ತಾರೆ. ಆದ್ದರಿಂದ ಆ ನೀವು ಅಂತಹ ಮಕ್ಕಳನ್ನು ಕಳ್ಕೊಳ್ಳುವುದಕ್ಕೆ ಇಚ್ಛೆ ಪಡುವುದಿಲ್ಲ. ಒಂದ್ ಕೆಲಸ ಮಾಡಿ, ನೀವು ಇವನಿಗೋಸ್ಕರ ಹೋಗಿ ನಿಮ್ಮ ಪ್ರಾಣವನ್ನ ಕೊಟ್ಟು ಯಜ್ಞದಲ್ಲಿ ಯಜ್ಞ ಪಶುಗಳ ಹಾಗೆ ನೀವು ಭಾಗವಹಿಸಿ ಅಂತ ವಿಶ್ವಾಮಿತ್ರರು ತನ್ನ ಮಕ್ಕಳಲ್ಲಿ ಹೇಳ್ತಾರೆ. ಹೀಗೆ ಹೇಳಿದಂತಹ ಸಂದರ್ಭದಲ್ಲಿ ಆಗ ಆ ಮಕ್ಕಳು ಅದನ್ನ ತಿರಸ್ಕಾರ ಮಾಡ್ತಾರೆ. ನೀವ್ ಏನ್ ಹೇಳ್ತಾ ಇದ್ದೀರಿ, ಅಪಹಾಸ್ಯ ಮಾಡ್ತಾರೆ. ನೀವ್ ಏನ್ ಹೇಳ್ತಾ ಇದ್ದೀರಿ, ಸ್ವತಃ ನೀವು ತಂದೆಯಾಗಿ ನಿಮ್ಮ ಮಕ್ಕಳನ್ನೇ ಇನ್ಯಾರದ್ದೋ ಮಕ್ಕಳನ್ನ ರಕ್ಷಿಸುವುದಕ್ಕೋಸ್ಕರವಾಗಿ ನಿಮ್ಮ ಮಕ್ಕಳನ್ನೇ ಬಲಿ ಕೊಡ್ತಾ ಇದ್ದೀರಲ್ಲ ಅಂತ ಹೇಳ್ತಾರೆ. ಹೀಗೆ ಹೇಳಿದ್ದನ್ನ ಕೇಳಿದಂತಹ ವಿಶ್ವಾಮಿತ್ರರಿಗೆ ಸಿಟ್ಟು ಬರ್ತದೆ. ಹಾಗೆ ಸಿಟ್ಟು ಬಂದ ತಕ್ಷಣದಲ್ಲಿ ಅಲ್ಲಿ ವಿಶ್ವಾಮಿತ್ರರು ಅದರಲ್ಲಿ ಆ ಮಧುಷ್ಯಂದ ಅಂತ ಅವರ ಮಗ, ಅವರೇ ಮುಂತಾದಂತಹ ಮಕ್ಕಳು ಹೀಗೆ ಹೇಳಿದ್ದನ್ನ ಕೇಳಿಕೊಂಡು ವಿಶ್ವಾಮಿತ್ರರಿಗೆ ತುಂಬಾ ಕೋಪ ಬರ್ತದೆ. ಆ ಕೋಪದಿಂದ ಶಾಪವನ್ನು ಕೊಡ್ತಾರೆ. ಮಕ್ಕಳಾಗಿ ತಂದೆ ಹೇಳಿದ ಮಾತನ್ನು ಕೇಳುವುದಿಲ್ಲ, ನೀವು ನನ್ನ ಮಾತಿಗೆ ಎದುರುತ್ತರವನ್ನು ನೀಡ್ತೀರಿ, ಆದ್ದರಿಂದ ಧರ್ಮಬಾಹಿರವಾಗಿ ನೀವು ನಡ್ಕೊಂಡಿದ್ದರಿಂದ ನೀವು ವಸಿಷ್ಠನ ಮಕ್ಕಳಂತೆ ನೀವು ಕೂಡ ಹಿಂದೆ ವಸಿಷ್ಠನ ಮಕ್ಕಳಿಗೆ ಶಾಪವನ್ನು ಕೊಟ್ಟಿದ್ರು, ಅದೇ ರೀತಿ ವಸಿಷ್ಠನ ಮಕ್ಕಳಂತೆ ನೀವು ಕೂಡ ಶ್ವಪಚರಾಗಿ, ಅಂದ್ರೆ ನಾಯಿ ಮಾಂಸವನ್ನ ತಿಂತ 1000 ವರ್ಷಗಳ ಕಾಲ ನೀವು ನಾಯಿ ಮಾಂಸವನ್ನು ತಿನ್ನುವವರಾಗಿ ಹೋಗಿ, ಶ್ವಪಚರಾಗಿ ಹೋಗಿ ಅಂತ ಶಾಪ ಕೊಡ್ತಾರೆ. ಹೀಗೆ ಇದರಿಂದ ಬಹಳ ದುಃಖಿತನಾದಂತಹ ಶುನಶೇಪನಿಗೆ ಸಮಾಧಾನ ಮಾಡ್ತಾರೆ. ನೀನು ಅಂಬರೀಷನ ಯಾಗಕ್ಕೆ ಹೋಗು, ನಿನಗೆ 2 ಮಂತ್ರವನ್ನು ಉಪದೇಶ ಮಾಡ್ತೇನೆ. ಅವನು ಯಾವಾಗ ನಿನ್ನನ್ನು ಅಲಂಕರಿಸಿ ಕೆಂಪು ಬಟ್ಟೆಯನ್ನೆಲ್ಲ ಹಾಕಿ, ಹಣೆಗೆ ನಾಮವನ್ನೆಲ್ಲ ಹಾಕಿ, ಕೆಂಪು ಪುಷ್ಪದ ಮಾಲೆಯನ್ನು ಹಾಕಿ ನಿನ್ನನ್ನ ಆ ಒಂದು ಪಶು ಸ್ತಂಭಕ್ಕೆ ಅಥವಾ ಆ ಒಂದು ನಿನ್ನನ್ನು ಆಲಂಬನ ಮಾಡ್ತಾನೋ, ಅಲ್ಲಿ ಯೂಪಸ್ತಂಭ ಅಂತ ಇರ್ತದೆ ಯಾಗಶಾಲೆಯಲ್ಲಿ, ಆ ಯೂಪಸ್ತಂಭಕ್ಕೆ ಪಶುವನ್ನ ಕಟ್ಟುವುದಕ್ಕೆ ಆಲಂಬನ ಅಂತ ಹೆಸರು. ಹಾಗೆ ಆ ಪಶುವನ್ನ ಆಲಂಬನ ಮಾಡ್ತಾನೋ ಆ ಸಂದರ್ಭದಲ್ಲಿ ನೀ 2 ಮಂತ್ರವನ್ನು ಉಚ್ಚಾರ ಮಾಡುವ ಅತ್ಯಂತ ಶ್ರದ್ಧೆಯಿಂದ ನೀನು ಅದನ್ನ ಏನು ಆ ಒಂದು ನಿನ್ನ ಪ್ರಾಣವನ್ನು ನೀನು ರಕ್ಷಣೆ ಮಾಡಿಕೊಳ್ಬಹುದು ಅಂತ 2 ಮಂತ್ರವನ್ನ ಉಪದೇಶ ಮಾಡ್ತಾರೆ. ಈ ಮಂತ್ರವನ್ನ ಪಡೆದುಕೊಂಡಂತಹ ಶುನಶೇಪ ಅತ್ಯಂತ ಸಂತೋಷದಿಂದ ಓಡೋಡಿ ಅವರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಓಡೋಡಿ ನೇರವಾಗಿ ಅಂಬರೀಷನ ಸಮೀಪಕ್ಕೆ ಬಂದು ನೇರವಾಗಿ ಇದು ಯಜ್ಞಶಾಲೆಗೆ ಹೋಗು, ಅಲ್ಲಿ ನಾವು ಮುಂದುವರಿಯೋಣ ಅಂತ ಹೇಳ್ತಾನೆ. ಅವಾಗ ಇವನಿಗೆ ಅಂಬರೀಷನಿಗೂ ಕೂಡ ತುಂಬಾ ಸಂತೋಷವಾಗ್ತದೆ. ನೇರವಾಗಿ ಅಲ್ಲಿಗೆ ಬರ್ತಾರೆ. ಇದರಿಂದ ಬಂದಂತಹ ಸಂದರ್ಭದಲ್ಲಿ ಆಗ ಅವನು ಅಲ್ಲಿ ಅವನನ್ನು ಯಾವಾಗ ಆಲಂಬನ ಮಾಡ್ತಾರೋ ಆ ಸಂದರ್ಭದಲ್ಲಿ ಅವನು ಇಂದ್ರ ಮತ್ತೆ ಉಪೇಂದ್ರ ಅನ್ನುವಂತಹ ಇಬ್ಬರು ದೇವತೆಗಳಿಗೆ ಅನುಗುಣವಾದಂತಹ ಅದೆರಡು ದೇವತಾಕವಾದಂತಹ 2 ಮಂತ್ರಗಳನ್ನ ಉಚ್ಚಾರ ಮಾಡ್ತಾನೆ. ಇದರಿಂದ ವಿಶ್ವಾಮಿತ್ರರು ಉಪದೇಶಿಸಿದಂತಹ ರಹಸ್ಯ ಮಂತ್ರಗಳಿಂದ ಇಂದ್ರ ಉಪೇಂದ್ರ ಪ್ರಸನ್ನರಾಗ್ತಾರೆ. ಮತ್ತೆ ಇಂದ್ರ ಶುನಶೇಪನಿಗೆ ದೀರ್ಘಾಯುಸ್ಸನ್ನ ಕರುಣಿಸ್ತಾನೆ. ಹೀಗೆ ಇಂದ್ರ ಅನುಗ್ರಹದಿಂದ ಅಂಬರೀಷನಿಗೆ ಸಾಂಗವಾಗಿ ಯಜ್ಞವನ್ನು ನೆರವೇರಿಸುವ ಫಲವೂ ಕೂಡ ದೊರಕುತ್ತದೆ. ಇದರಿಂದ ವಿಶ್ವಾಮಿತ್ರರು ಉಪದೇಶದ ಕಾರಣದಿಂದಾಗಿ ಶುನಶೇಪನಿಗೆ ದೀರ್ಘಾಯುಷ್ಯವು ಕೂಡ ಲಭಿಸ್ತದೆ. ಹೀಗಾಗಿ ಯಾವುದೇ ಸಮಸ್ಯೆ ಕೂಡ ಆಗದೆ ಅಲ್ಲಿ ಶುನಶೇಪನು ಬದುಕುತ್ತಾನೆ, ಅಂಬರೀಷನ ಯಜ್ಞವೂ ಕೂಡ ಪೂರ್ಣವಾಗ್ತದೆ. ಇಲ್ಲಿಗೆ ಹೀಗೆ ಈ ಒಂದು ಅಂಬರೀಷನ ಯಾಗದ ಕಥೆ ಅಲ್ಲಿಗೆ ಮುಕ್ತಾಯವಾಗ್ತದೆ. ಇದೇ ರೀತಿ ಆ ಪುಷ್ಕರ ತೀರ್ಥದಲ್ಲಿ 1000 ವರ್ಷಗಳವರೆಗೆ ವಿಶ್ವಾಮಿತ್ರರು ತಪಸ್ಸನ್ನ ಆಚರಣೆ ಮಾಡ್ತಾ ಇದ್ರು ಅಂತನ್ನುವಂಥಲ್ಲಿ ಅಂತ ಕಥೆ ಬರ್ತದೆ. ಇಲ್ಲಿಗೆ ಹಾಗೆ ಮಹತ್ತರವಾದಂತಹ ತಪಸ್ಸನ್ನು ಅವರು 1000 ವರ್ಷ ಆಚರಣೆ ಮಾಡ್ತಾ ಅಲ್ಲಿ ಕಾಲ ಕಳೀತಾ ಇರ್ತಾರೆ. ಇಲ್ಲಿಗೆ 62ನೇ ಸರ್ಗ ಮುಕ್ತಾಯವಾಗ್ತದೆ. 63ನೇ ಸರ್ಗದಲ್ಲಿ 1000 ತಪಸ್ಸಿನ 1000 ವರ್ಷ ಕಳೆದ ಮೇಲೆ ಒಂದು ದಿನ ತಪೋನಿಯಮ ಪೂರ್ಣರಾಗಿದ್ದಂತ ವಿಶ್ವಾಮಿತ್ರ ಮುನಿಗಳು ವ್ರತಸ್ನಾನವನ್ನು ಮಾಡ್ಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಬ್ರಹ್ಮಾದಿ ದೇವತೆಗಳು ಬಂದು ಆ ವ್ರತಸ್ನಾನದ ಬಹಳ ಸಂತುಷ್ಟರಾಗಿ ಬ್ರಹ್ಮಾದಿ ದೇವತೆಗಳು ಮಂಗಳವಾಗಲಿ, ನೀನು ಋಷಿಯಾಗಿದ್ದಿ ಅಂತ ಬ್ರಹ್ಮನು ಆಶೀರ್ವಾದ ಮಾಡ್ತಾನೆ. ಹೀಗೆ ಆಶೀರ್ವಾದ ಮಾಡಿದಂತಹ ಸಂದರ್ಭದಲ್ಲಿ ವಿಶ್ವಾಮಿತ್ರ ಋಷಿಗಳು ಅಸಂತುಷ್ಟರಾಗಿ ಮತ್ತೆ ಘೋರವಾದಂತಹ ತಪಸ್ಸಿಗೆ ಹೋಗುತ್ತಾರೆ. ದೀರ್ಘಕಾಲ ಕಳೀತದೆ. ಒಂದು ದಿನ ಮೇನಕೆ ಅನ್ನುವಂತಹ ಅಪ್ಸರಸೆ ಇಲ್ಲಿಗೆ ಪುಷ್ಕರ ತೀರ್ಥಕ್ಕೆ ಸ್ನಾನಕ್ಕೆ ಅಂತ ಬರ್ತಾಳೆ. ಹೀಗೆ ಸ್ನಾನಕ್ಕೆ ಬಂದಂತಹ ಆ ಮೇನಕೆ ಎನ್ನುವಂತಹ ಆ ಅಪ್ರತಿಮ ಸುಂದರಿಯಾದಂತಹ ಅಪ್ಸರಸೆಯನ್ನ ಕಂಡು ವಿಶ್ವಾಮಿತ್ರರು ಮೋಹಿತರಾಗುತ್ತಾರೆ. ಅವಳ ಜೊತೆಗೆ 10 ವರ್ಷಗಳವರೆಗೆ ಅವಳನ್ನ ಪ್ರಾರ್ಥನೆ ಮಾಡಿಕೊಂಡು ತನ್ನ ಆಶ್ರಮದಲ್ಲಿಯೇ ಅವಳನ್ನು ಇರಿಸಿಕೊಂಡು 10 ವರ್ಷಗಳವರೆಗೆ ಅವಳ ಜೊತೆಯಲ್ಲಿ ಜೀವನ ಮಾಡ್ತಾರೆ. 10 ವರ್ಷಗಳ ನಂತರ ಮತ್ತೆ ಪುನಃ ಅವರಿಗೆ ಜ್ಞಾನೋದಯವಾಗ್ತದೆ.
ಹೀಗೆ ಜ್ಞಾನೋದಯವಾದಂತಹ ಸಂದರ್ಭದಲ್ಲಿ ಇದು ದೇವತೆಗಳಿಂದ ಮಾಡಿದಂತಹ ಯಾವುದು ಕುತಂತ್ರ ಇರಬೇಕು, ನನ್ನ ಇಂದ್ರಿಯ ನಿಗ್ರಹವನ್ನೇ ನಾನು ಕಳೆದುಕೊಂಡೆ, ನನ್ನ ಮಹತ್ತರವಾದ ತಪಸ್ಸಿಗೆ ಅಡ್ಡಿ ಆಯಿತು ಅಂತ ಹೇಳ್ತಾ ನಾನು ಇನ್ನಿಲ್ಲಿ ನಿಲ್ಲುವುದಿಲ್ಲ ಅಂತ ಹೇಳಿ ಅಲ್ಲಿಂದ ನೇರವಾಗಿ ಹೊರಟು ಬಿಡ್ತಾರೆ. ಮೇನಕೆಯು ಹೆದರಿ ನಡುಗಿ ಹೋಗ್ತಾಳೆ ಅವರ ಒಂದು ಕ್ರೋಧಕ್ಕೆ. ಹಾಗೆ ಅಲ್ಲಿಂದ ಅವಳನ್ನು ಸಮಾಧಾನ ಪಡಿಸಿ ತಾನು ತನ್ನ ಇಂದ್ರಿಯ ನಿಗ್ರಹವನ್ನು ಮಾಡ್ತೇನೆ ಅಂತ ನೇರವಾಗಿ ಹೋಗಿ ಕೌಶಿಕಿ ನದಿಯ ತೀರಕ್ಕೆ ಹೋಗಿ ಅಲ್ಲಿ ಕೌಶಿಕಿ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ಮತ್ತೆ ಪುನಃ ಅವರು ತಪಸ್ಸಿಗೆ ಕುಳಿತುಕೊಳ್ತಾರೆ ಅಂತ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಬ್ರಹ್ಮನ ಬಳಿಗೆ ಹೋಗಿ ವಿಶ್ವಾಮಿತ್ರ ಮಹರ್ಷಿಗಳನ್ನ ಎಚ್ಚರಗೊಳಿಸಿ ಅವನಿಗೆ ತಕ್ಕ ಅರ್ಹತೆ ಬಂದಿದೆ ಅಂತ ಹೇಳುವಾಗ ನೇರವಾಗಿ ಬ್ರಹ್ಮ ಅಲ್ಲಿಗೆ ಹೋಗಿ ವಿಶ್ವಾಮಿತ್ರ, ನಿನಗೆ ಒಳ್ಳೇದಾಗ್ಲಿ, ನಿನ್ನ ಉಗ್ರ ತಪಸ್ಸಿಗೆ ಮೆಚ್ಚಿದ್ದೇನೆ, ನೀನು ಋಷಿ ಮುಖ್ಯನಾಗಿದ್ದಿ, ಮಹರ್ಷಿ ಅಂತ ಅನಿಸಿಕೊಂಡಿದ್ದಿ ಅಂತ ನೋಡಿ ವಿಶ್ವಾಮಿತ್ರರ ಒಂದೊಂದು ಹಂತ ನಮಗಿಲ್ಲಿ ಗೊತ್ತಾಗ್ತದೆ. ಆರಂಭದಲ್ಲಿ ವಿಶ್ವಾಮಿತ್ರರನ್ನ ಬ್ರಹ್ಮನೇ ಬಂದು ನೀನು ಋಷಿ ಅಂತ ಅನಿಸಿಕೊಂಡಿ ಅಂತ ಹೇಳ್ತಾರೆ. ಅದಾದ ಮೇಲೆ ನೀನು ಮಹರ್ಷಿ ಅಂತ ಅನಿಸಿಕೊಂಡಿ ಅಂತ ಹೇಳ್ತಾರೆ, ಬ್ರಹ್ಮದೇವನೇ ಹೇಳ್ತಾನೆ. ಹೀಗೆ ಹೇಳಿದ ಮೇಲೆ ಜಗದೀಶ್ವರನಾದ ಬ್ರಹ್ಮನ ನುಡಿಯನ್ನು ಕೇಳಿದ ಮೇಲೂ ವಿಶ್ವಾಮಿತ್ರನಿಗೆ ಸಮಾಧಾನ ಆಗೋದೇ ಇಲ್ಲ. ಯಾವ ವಿಷಾದವು ಸಂತೋಷ ಏನೂ ಕೂಡ ಆಗುವುದಿಲ್ಲ. ಆತ ಮತ್ತೆ ಪುನಃ ನಾನು ಬ್ರಹ್ಮರ್ಷಿ ಅನ್ನುವಂತಹ ಅಸಾಧಾರಣ ಶಬ್ದದಿಂದ ಕರೆದರೆ ಜಿತೇಂದ್ರಿಯನೆಂದು ತಿಳಿದುಕೊಳ್ತೇನೆ ಅಂತ ಹೇಳಿ ಮತ್ತೆ ಆಗ ಬ್ರಹ್ಮ ಮುನಿಶ್ರೇಷ್ಠ, ನೀನು ಜಿತೇಂದ್ರಿಯನಾಗಲು ಪ್ರಯತ್ನ ಮಾಡು ಅಂತ ಹೇಳಿ ಪುನಃ ತನ್ನ ಲೋಕಕ್ಕೆ ಹಿಂದಿರುಗಿ ಹೋಗ್ತಾನೆ ಅಂತ. ಆಮೇಲೆ ದೇವತೆಗಳೆಲ್ಲರೂ ಹೋದ ಮೇಲೆ ವಿಶ್ವಾಮಿತ್ರ ಮುನಿಗಳು ಪುನಃ ತಪಶ್ಚರ್ಯೆಯನ್ನು ಆರಂಭ ಮಾಡ್ತಾರೆ ಅಂತ. ಹೀಗೆ ಆಲಂಬನವಿಲ್ಲದೆ ಊರ್ಧ್ವಬಾಹುಗಳಾಗಿ ನಿಂತರು ಅಂತ ಅಂದ್ರೆ ಎರಡೂ ಕೈಗಳನ್ನ ಮೇಲ್ಗಡೆಯಲ್ಲಿ ಇಟ್ಟು ಒಂದು ಕಾಲಿನಲ್ಲಿಯೋ ಅಥವಾ ನಿರಾಹಾರವಾಗಿ ಎರಡೂ ಕೈಗಳನ್ನು ಮೇಲೆ ಸೇರಿಸಿ ಅವರು ಆಚೀಚೆ ಯಾವುದನ್ನು ಆಶ್ರಯಿಸದೆ ಮೇಲ್ಗಡೆ ಎರಡೂ ಕೈಗಳನ್ನು ಕಟ್ಟಿಕೊಂಡು ತಪಸ್ಸನ್ನು ಮಾಡ್ಲಿಕ್ಕೆ ಆರಂಭ ಮಾಡಿದ್ರು ಅಂತ. ಹೀಗೆ ಬೇಸಿಗೆಯಲ್ಲಿಯೂ ಪಂಚಾಗ್ನಿಯಲ್ಲಿಯೂ ಮಳೆಗಾಲದಲ್ಲಿ ಬಯಲಿನಲ್ಲಿಯೂ ಚಳಿಗಾಲದಲ್ಲಿ ನೀರಿನಲ್ಲಿಯೂ ನಿಂತು ಅಹೋರಾತ್ರ ತಪಸ್ಸನ್ನು ಮಾಡ್ಲಿಕ್ಕೆ ಆರಂಭ ಮಾಡಿದ್ರು. ಈ ಘೋರವಾದಂತಹ ತಪಸ್ಸು 1000 ವರ್ಷ ಕಳೆಯಿತು ಅಂತ ನಮಗಿಲ್ಲಿ ಗೊತ್ತಾಗ್ತದೆ. ವಿಶ್ವಾಮಿತ್ರ ಮುನಿಗಳ ಈ ತಪಸ್ಸಿನಿಂದ ಇಂದ್ರರು ಬಹಳ ಭೀತಿಯನ್ನ ಗೊಂಡ್ರು. ಮುಂದೆ ಇದಕ್ಕೆ ಇನ್ನೊಂದು ಮುಂದಿನ ಭಾಗದಲ್ಲಿ ಇನ್ನೊಂದು ಅವರ ತಪಸ್ಸನ್ನ ಭಂಗ ಮಾಡುವುದಕ್ಕೆ ಇನ್ನೊಂದು ಪ್ರಯತ್ನವನ್ನು ಮಾಡ್ತಾರೆ. ಭೀಕರವಾದ ತಪಸ್ಸು ಇಡೀ ಪ್ರಪಂಚವನ್ನು ನಾಶ ಮಾಡುತ್ತದೆ ಅಂತ ಮುಂದಿನ ಭಾಗದಲ್ಲಿ, ಮುಂದಿನ ಸರ್ಗದಲ್ಲಿ ಅದರ ಕಥೆ ಆರಂಭವಾಗ್ತದೆ. ಇನ್ನು ಪ್ರಯತ್ನಗಳನ್ನ ದೇವತೆಗಳು ಮಾಡ್ತಾರೆ. ಅಲ್ಲಿ ಮತ್ತೆ ರಂಭಾ ಪ್ರಕರಣ, ರಂಭೆ ಅನ್ನುವಂತಹ ಅಪ್ಸರಸೆಯನ್ನ ಕಳಿಸ್ತಾರೆ. ಮುಂದೆ ಕಥೆ ಮುಂದಿನ ಸರ್ಗದಲ್ಲಿ ನಡೆಯುತ್ತದೆ. ಇಷ್ಟು ಈ ಭಾಗದಲ್ಲಿ ವಾಲ್ಮೀಕಿಗಳು ಹೇಳಿದಂತಹ ಅಂಶ. ಇಲ್ಲಿ ವಾಲ್ಮೀಕಿಗಳು ಹೇಳಿದಂತಹ ಈ ಕಥೆಯಲ್ಲಿ ಎಲ್ಲಿಯೂ ಕೂಡ ಶಕುಂತಲೆಯ ಕಥೆ ಉಲ್ಲೇಖ ಆಗುವುದೇ ಇಲ್ಲ. ಶಕುಂತಲೆಯ ಮೂಲ ಕಥೆ ಉಲ್ಲೇಖ ಆಗುವಂಥದ್ದು ಮಹಾಭಾರತದಲ್ಲಿ ಹೇಳುವಾಗ ವಿಶ್ವಾಮಿತ್ರ ಮೇನಕೆಯರ ಮಗಳು ಅಂತ ಅಲ್ಲಿ ಉಲ್ಲೇಖವನ್ನ ವ್ಯಾಸರು ಮಾಡ್ತಾರೆ. ಆದರೆ ಇಲ್ಲಿ ವಿಶ್ವಾಮಿತ್ರ ಮೇನಕೆಯ ಪ್ರಕರಣದಲ್ಲಿ ಮೇನಕೆಗೆ ಮಗಳಿದ್ಲು, ಅವಳನ್ನ ಅಲ್ಲಿಯೇ ಬಿಟ್ಟು ಹೋದ್ರು, ಅದನ್ನ ಶಕುಂತ ಪಕ್ಷಿ ಸಾಕಿತು, ಆ ಶಕುಂತ ಪಕ್ಷಿ ಸಾಕಿದ್ದನ್ನ ಕಣ್ವ ಮಹರ್ಷಿಗಳು ಕೊಂಡು ಹೋಗಿ ಅವರು ಸಾಕಿದ್ರು ಅನ್ನುವಂತಹ ಯಾವ ಕಥೆಯೂ ಕೂಡ ಇಲ್ಲಿ ವಾಲ್ಮೀಕಿ ರಾಮಾಯಣದ ಭಾಗದಲ್ಲಿ ಉಲ್ಲೇಖ ಆಗುವುದಿಲ್ಲ. ಕೇವಲ ಅಲ್ಲಿಗೆ ಮೇನಕೆ ಬಂದಿದ್ಲು, 10 ವರ್ಷಗಳ ಕಾಲ ಮೇನಕೆಯ ಜೊತೆಗೆ ವಿಶ್ವಾಮಿತ್ರರಿದ್ರು. ಆ ನಂತರ ವಿಶ್ವಾಮಿತ್ರರು ಮತ್ತೆ ಪುನಃ ತಪಸ್ಸಿಗೆ ಹೋಗುತ್ತಾರೆ, ಮೇನಕ್ಕೆ ತನ್ನಷ್ಟಕ್ಕೆ ತಾನು ದೇವಲೋಕಕ್ಕೆ ಹೋಗ್ತಾಳೆ ಅನ್ನುವಂತಹ ಕಥೆ ಮಾತ್ರ ಇಲ್ಲಿ ರಾಮಾಯಣದಲ್ಲಿ ಉಲ್ಲೇಖವಾಗ್ತದೆ. ಇದಿಷ್ಟು ಇಲ್ಲಿಗೆ 63ನೆಯ ಸರ್ಗ ಮುಕ್ತಾಯವಾಗ್ತದೆ. 64ನೆಯ ಸರ್ಗದಿಂದ ನಾವು ಮತ್ತೆ ಪುನಃ ಮುಂದಿನ ಭಾಗವನ್ನ ನಾಳೆ ವೀಕ್ಷಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಭಾಗವನ್ನ ಮಂಗಲ ಮಾಡ್ತಾ ಇದ್ದೇವೆ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತಃ. ಸಜ್ಜನಾಃ ಸಂತು ನಿರ್ಭಯಾಃ. ಅಪುತ್ರಾಃ ಪುತ್ರಿಣಃ ಸಂತು. ಪುತ್ರಿಣಃ ಸಂತು ಪೌತ್ರಿಣಃ. ಅಧನಾಃ ಸಧನಾಃ ಸಂತು. ಜೀವಂತು ಶರದಾಂ ಶತಂ. ಹರಿ ಓಂ ತತ್ಸತ್. ಧನ್ಯವಾದಗಳು.